ನನ್ನ ಸ್ನೇಹಿತರು ಎಲ್ಲ ಮರೆಯೋಕ್ಕೆ ಆಗ್ದಿರೋ ಆ ಜಾಗಕ್ಕೆ ಗುರುಕುಲದಲ್ಲೇ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸ್ಟಡೀಸ್ ಕಂಪ್ಲೀಟ್ ಮಾಡಿದ್ದು. ಆ ಸುತ್ತಮುತ್ತ ಇರೋ ಜಾಗಗಳು ನಮ್ಮನ್ನ ಇವತ್ತು ಬರೋವಾಗ ಮಾಡುತ್ತೆ. ಇವತ್ತು ನಾನು ನನ್ನ ಸ್ನೇಹಿತರೆಲ್ಲ ಅಲ್ಲೇ ಮೀಟ್ ಮಾಡ್ತಿದ್ದೀವಿ. ಇದು ಕಮಲಾಪುರ. ಇದು ಕಮಲಾಪುರ ಬಸ್ ಸ್ಟಾಪ್. ಇಲ್ಲಿಂದನೇ ನಮ್ಮ ಸ್ನೇಹಿತ ಬಂಡಿ ಸ್ಟಾರ್ಟ್ ಆಗಿತ್ತು. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಎಲ್ಲಂದ್ರಲ್ಲಿ ಸಿಗರೇಟ್ ಹಲೋ ಅಮ್ಮಣ್ಣಿ, ಏನಂದ? ಎಲ್ಲಂದ್ರಲ್ಲಿ ಸಿಗರೇಟ್ ಸೇತಿರಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಯೂಸ್ಲೆಸ್. ಸಿಗರೇಟ್ ನ ಬಾಯಲ್ಲೇ ಇಟ್ಕೊಂಡು ಬಾಯಲ್ಲೇ ಸೇದ್ಬೇಕು ಅಂತ ನಮ್ ಸೀನಿಯರ್ಸ್ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ನಾವು ನಿಮ್ಮಿಂದ ಕಲಿಬೇಕಾಗಿಲ್ಲ. ನಿಮ್ಗೆ ಏನಾದ್ರೂ ಬೇರೆ ಕಡೆ ಸೇದೋ ವಿದ್ಯೆ ಇದ್ರೆ ಹೇಳ್ಕೊಡಿ, ಕಲ್ತ್ಕೊಂತೀವಿ. ಆಗಲ್ಲ ಆಗಲ್ಲ. ಓ, ಹಾಗಾದ್ರೆ ನಿಮ್ ಫಸ್ಟ್ ನೈಟ್ಗೂ ನಿಮ್ ಸೀನಿಯರ್ಸ್ ಬಂದು ಎಲ್ಲ ಕ್ಲೀನ್ ಆಗಿ ಹೇಳ್ಕೊಡ್ತಾರ? ಸೂಪರ್. ಬಸ್ ಬಂತು ಕಣೆ, ಲೇ ಬಂದ್ರೆ ಹೋಗೋಣ. ನಿಂತ್ಕೊ. ಈಗ ನಮ್ 3 ಜನಕ್ಕೆ ಮದ್ವೆನೋ ಆಗುತ್ತೆ. ಅದೇನೋ ಫಸ್ಟ್ ನೈಟ್ ಒಂದಲ್ಲ, ಅದು ಸೂಪರ್ ಆಗಿ ಆಗುತ್ತೆ. ನಮ್ ಸೀನಿಯರ್ಸ್ ತುಂಬಾ ಕ್ಲೋಸ್ ಆಗಿ ಹೇಳ್ಕೊಡ್ತಾರೆ ಫಸ್ಟ್ ನೈಟ್ ಹೆಂಗ್ ಮಾಡೋದು ಅಂತ. ಆದ್ರೆ ಮದ್ವೆ ಹುಡುಗಿರು ಯಾರು ಗೊತ್ತಾ? ನೀವೇ. ಫಸ್ಟ್ ನೈಟ್ ತಿನ್ಕೊಂಡು ಉಣ್ಕೊಂಡು ರೆಡಿ ಆಗ್ರಿ. ಕೇಳಿಲ್ವಾ? ರೆಡಿ ಆಗ್ರಿ. ಅಪ್ಪ ನಾಳೆಯಿಂದ ಜಿಮ್ಗೆ ಹೋಗ್ಬೇಕಪ್ಪ. ಬಾರೆ, ಈ ಕೋತಿಗಳ ಜೊತೆ ನಮ್ದೇನು? ಅಯ್ಯಪ್ಪ ಹಲೋ, ಇದು ನಮ್ ಸೀಟು. ಎದ್ದೇಳ್ತೀರಾ ಮೇಲೆ? ಏನ ನಿಮ್ ಸೀಟಾ? ಇದ್ರ ಮೇಲೆ ನಿಮ್ ಹೆಸರೇ ಹಾಕಿಲ್ಲ. ಏನ್ ಹೇಳಿ ನಿಮ್ ಹೆಸರು? ಇದ್ರ ಮೇಲೆ ಬಾಲ್ಸ್ ಅಂತ ಬರ್ತಿದೆ. ನಿಮ್ ಹೆಸರು ಹಲೋ, ಕರ್ಚೀಫ್ ಹಾಕಿದ್ಮೇಲೆ ಅದು ನಮ್ದು ಅಂತ ಅರ್ಥ. ಮಚ್ಚ ವಿಕ್ಕಿ, ಏನೋ ಕರ್ಚೀಫ್ ಹಾಕ್ಬಿಟ್ರೆ ಅವ್ರದ್ದಾಗ್ಬಿಡುತ್ತಂತ ಮಚ್ಚ. ಹಂಗಂತವಳ ಮಾಡ್ತೀನಿ ತಡಿ ಕಪ್ಪು ಶುಂಠಿ ಮಕ್ಕಳಿಗೆ. ಇಡಿಯಟ್. ಅಯ್ಯೋ, ನೀವೇ ಅಲ್ವಾ ಮೇಡಮ್ ಹೇಳಿದ್ದು ಸೀಟ್ ಮೇಲೆ ಕರ್ಚೀಫ್ ಹಾಕಿದ್ರೆ ಸೀಟು ನಿಮ್ದು ಅಂತ. ತಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ನಾವು ನಿಮ್ ಮೇಲೆ ಕರ್ಚೀಫ್ ಹಾಕಿದೀವಿ. ಹಂಗಂದ್ರೆ ನೀವು ಕಂಡಕ್ಟರ್ ಅಲ್ಲ, ಮಿಸ್ ಕಂಡಕ್ಟರ್. ಬರಮ್ಮ ಸೈಡ್ಗೆ. ಏನಮ್ಮ ಪ್ರಾಬ್ಲಮ್ ಇಲ್ಲಿ ಹೇಳ್ರಮ್ಮ. ನೋಡಿ ಕಂಡಕ್ಟರ್, ಇದು ನಮ್ ಸೀಟು. ಅವ್ರಲ್ಲಿ ಕೂತಿದ್ದಾರೆ, ಅವ್ರನ್ನ ಎಪ್ಸಿ. ರಾಜಾ, ಏನೇ ಇದು? ನೋಡ್ರಮ್ಮ, ನಮ್ ರಾಜನ ಎಪ್ಸಕ್ಕಾಗಲ್ಲ. ನೀವ್ ಬೇಕಾದ್ರೆ ಟಾಪ್ ಮೇಲೆ ಬನ್ನಿ. ರಾಜಾ ಗುರುಕುಲಕ್ಕೆ ಹೇಗೆ ಹೋಗ್ಬೇಕು? ಅಲ್ಲಿ ಕಾಣ್ತಾ ಇದೆಯಲ್ಲಮ್ಮ, ಆ ಚಾನಲ್ ಪಕ್ಕನೆ ಗುರುಕುಲಕ್ಕೆ ಹೋಗೋ ದಾರಿ ಇರೋದು. ಸ್ವಲ್ಪ ವೇಟ್ ಮಾಡಿ, ಯಾವ್ದಾದ್ರು ಗಾಡಿಗಳು ಬರ್ತವೆ. ಅಬ್ಬಾ, ಸವಾಸ ಸಾಕು. ವಾವ್, ರಾಜಾ, ನನಗಂತೂ ಫುಲ್ ಮಜಾ ಸಿಕ್ತು. ಮಕ್ಕ ಮುಚ್ಚ, ಸವಾಸ ಮಾಡಿ ನಮ್ನು ಹಂಗೆ ಅನ್ಕೊಂಡ್ಬಿಡ್ತಾರೆ. ಸರ್ 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 ಸರ್, ಒಂದ್ ನಿಮಿಷ. ಗುರುಕುಲಕ್ಕೆ ಹೋಗಿ ಯಾವ್ದಾರ ಗಾಡಿ ಸಿಗುತ್ತಾ? ಇಲ್ಲ ಮಾರಾಯರೆ, ಈಗಾಗಲೇ 6 ಗಂಟೆ ಆಗಿದೆ. 6 ಗಂಟೆ ಮೇಲೆ ಯಾವ ಗಾಡಿನೂ ಸಿಕ್ಕೋದಿಲ್ಲ. ಬೆಳಿಗ್ಗೆ 8 ಗಂಟೆ ತನಕ. ನೋಡಿ, ಒಂದ್ ಕೆಲಸ ಮಾಡಿ, ಇಲ್ಲಿ 3 ಕಿಲೋಮೀಟರ್ ದೂರದಲ್ಲಿ ನಮ್ಮ ಮನೆ ಇದೆ. ಈಗ ಬಂದ್ಬಿಡಿ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ನಾಳೆ ಬೆಳಿಗ್ಗೆ ಹೋಗಿವ್ರಂತೆ. ಗೊತ್ತು ಮಾರ್ರೆ, ಹಿಂಗೆ 3.5 ಕಿಲೋಮೀಟರ್ ಹೋಗಕ್ಕಿಂತ ಹಿಂಗೆ 4 ಕಿಲೋಮೀಟರ್ ಹೋದ್ರೆ ನಾವು ಗುರುಕುಲ ತಲುಪ್ತೇವೆ. ನಿಮ್ಮ ಪ್ಲಾನ್ ಎಂತ ಗೊತ್ತಾ? ನಾವು ನಿಮ್ಮ ಮನೆಗೆ ಬರ್ತೇವೆ, ನೀವು ಅಡಿಗೆ ಮಾಡ್ತೀರಾ, ಚೆನ್ನಾಗಿ ಊಟ ಹಾಕಿ ನಿಮ್ಮಷ್ಟು ತಗೋ ಬಿಲ್ ಹಾಕ್ತೀರಾ ಮಾರ್ರೆ. ನಮಗೆ ಗೊತ್ತಿಲ್ಲ, ನಾವು ಬೆಂಗಳೂರು ಹುಡುಗರು. ಕರ್ಮ, ಮಂಡ್ಯ ಸರಿ ಉಂಟಾ? ಬೆಂಗಳೂರು ಹುಡುಗರಿಗೆ ಕೊಬ್ಬು ಜಾಸ್ತಿ. ನೀವು ಹಿಂಗೆ ಹೋದ್ರೆ ಕಾಡ್ ಸಿಗುತ್ತೆ. ಹುಲಿಗೋ ಸಿಂಹದ ಬಾಯಿಗೋ ತುತ್ತಾಕ್ತೀರಾ. ನನಗೇನು, ಅನುಭವಿಸಿ. ನಿಮ್ ಕರ್ಮ. ಏನಾದ್ರೂ ಮಾಡಕ್ ಹೋದ್ರೆ ಅಯ್ಯೋ ಲೋಪರ್ ಮನೆ ಬರೀ ಹಾಳು ಮಾಡದೇ ಆಗೋಯ್ತಲ್ಲ ನಿನ್ ಕೆಲ್ಸ. ಇವರು ಗುರುಕುಲಕ್ಕೆ ಬರ್ತಾವ್ರೆ. ಬರ್ಲಿ ಬರ್ಲಿ. ಡೈಲಿ ಎಣ್ಣೆ ಹೊಡಿಯಕ್ಕೆ ಎಂತ ಸ್ಪಾಟ್ ಮಚ್ಚ. ಕರೆಕ್ಟ್ ಆಗಿ ಹೇಳಿದೆ ಮಗ. ಏನೋ ನಿಂದು ಏನೋ ನಿಂದು
ಲೊಕೇಶನ್ ನೋಡ ಏನ್ ಸಖತ್ತಾಗೈತೆ, ಎಂಜಾಯ್ ಮಾಡಲೇ. ಥೂ ಹೋಗಪ್ಪ. ಏಯ್ ಏನೋ ಎಂಜಾಯ್ ಮಾಡ್ತ್ಯಾ? ನಾವ್ ರೋಡಲ್ಲಿ ಬರ್ಬೇಕಾರ ಬಟ್ಟೆ ಹೇಳಿಲ್ವಾ ಹುಲಿ ಸಿಂಹ ಎಲ್ಲ ಐತೆ ಅಂತ? ನನಗ್ ನವರಂದ್ರಲ್ಲೆಲ್ಲ ನೀರ್ ಕಿತ್ಕದ ಕಣೋ. ಲವ್ ಮಚ್ಚ, ಆ ಬಟ್ಟೆ ಹೇಳ್ದಂಗೆ ಹುಲಿ ಸಿಂಹ ಎಲ್ಲ ಇದಾವೇನೋ? ಲೇ ನಮ್ ತಾತ ಮುತ್ತಾತ ಎಲ್ಲ ಈ ಹುಲಿ ಸಿಂಹನೆಲ್ಲ ಬರೀ ಕೋಲಲ್ಲಿ ಹೊಡ್ಸಾಯಿಸ್ಬಿಡೋರ್ ಕಣಲೇ. ಡೋಂಟ್ ಗಾಬ್ರೆ, ಟೈಪ್ ಧೈರ್ಯ ಅಣ್ಣಯ್ಯರ್. ಮೊನ್ನೆ ಗೇಟ್ ಅಲ್ಲಿ ಕಟ್ಟಾಗಿರೋ ನಾಯಿ ಬಗ್ಲಿಕ್ಕೇನೆ 2.5 ಕಿಲೋಮೀಟರ್ ಹೋಗಿದ್ಯಾ ನೀನು? ಈ ಬಿಲ್ಡಪ್ ಎಲ್ಲ ಬೇಕಾ? ಹೇ ತನ್ವಿ, ನಿಂತ್ಕೊಳ್ಳಿ ಒಂದ್ ನಿಮಿಷ. ಏನೇ ಆ ಬಟ್ಟ ಹೇಳ್ದಂಗೆ ಕಾಡಲ್ಲಿ ಹುಲಿ ಚಿರತೆಗಳಿರ್ತಂತೆ. ನನಗೆ ಯಾಕೋ ಭಯ ಆಗ್ತಿದೆ ಕಣ್ರೆ. ಆ ಹುಡ್ಗರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಜೊತೆಗೆ ಹೋಗೋಣ. ಎಕ್ಸ್ಕ್ಯೂಸ್ ಮೀ. ಏನ ಬಸ್ಸಲ್ಲಿ ಜಗಳ ಆಗಿದ್ದಕ್ಕೆ ಸಾರಿ. ನೀವು ಗುರುಕುಲಕ್ಕೆ ಹೋಗ್ತಿದ್ದೀರಾ, ನಾವು ಗುರುಕುಲಕ್ಕೆ ಹೋಗ್ತಿದೀವಿ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ನಾನ್ ನಿಮ್ಮನ್ನ ಸಾರಿ ಕೇಳ್ತಾ ಇದ್ದೀನಿ. ಪ್ಲೀಸ್ ನಾವೆಲ್ಲರೂ ಒಟ್ಟಿಗೆ ಗುರುಕುಲಕ್ಕೆ ಹೋಗೋಣವಾ? ಇವಾಗಾದ್ರೂ ಗಂಡಸ್ರು ಬೆಲೆ ಏನು ಅಂತ ಗೊತ್ತಾಯ್ತಾ? ಅದಕ್ಕೆ ಹೇಳೋದು ಹೆಣ್ಮಕ್ಳು ತಗ್ಗಿ ಬಗ್ಗೆ ನಡಿಬೇಕು ಅಂತ. ದೌಲತ್ ಬೇರೆ. ಈಗ ನಾವು ಗಂಡಸ್ರು ಒಂದು ಡಿಸಿಷನ್ ತಗೊಂತೀವಿ, 2 ಅಡಿ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಹೋಗ್ ಆ ಕಡೆ. ಲವ್ ಮಚ್ಚ, ನನ್ನ ಕಣ್ಣಿಗೆ ಇವರು MTR ಇನ್ಸ್ಟಂಟ್ ಫುಡ್ ಪ್ಯಾಕೆಟ್ ತರ ಕಾಣಿಸ್ತಾವ್ರೆ. ಜೊತೆ ಕರ್ಕೊಂಡು ಹೋಗೋಣ. ಒಂದ್ ವೇಳೆ ಹೋಗೋದಾರೆ ನಿಜವಾಗ್ಲೂ ಆ ಬಟ್ಟ ಹೇಳ್ದಂಗೆ ಹುಲಿನೋ ಸಿಂಹನೋ ಬಂದ್ರೆ ಅದ್ರ ಬಾಯಿಗೆ ಫುಡ್ ಆಗ್ಬಿಡ್ತಾರೆ. ವಾಡಾಗ ವಿಷಯ ನಮ್ಮನೇನ್ ಮೊದ್ಲೇ ಕೇಳ್ಬೇಕಾ? ಆದ್ರೆ ಒಂದು ಮಚ್ಚ, ಈ ನನ್ ಮಗನ್ ಮಾತ್ರ ಬಿಡ್ಬೇಡ. ಬರೀ ಬಿಲ್ಡಪ್ ಕೊಟ್ಟು ನಮ್ಮನೆ ಫುಡ್ ಆಗೋ ತರ ಮಾಡ್ಬಿಡ್ತಾನೆ. ಮೇಂಟೈನ್ ಮಾಡಿ ನೀನ್ ಕ್ಯಾಚ್ ಹಾಕೋ. ಓಕೆ ನೋಡಿ, ನೀವು ನಮ್ ಜೊತೆ ಬರೋದಕ್ಕೆ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ಆದ್ರೆ ನಾವು ದಾರಿಲಿ ಹೋಗ್ಬೇಕಾದ್ರೆ ಈ ಹುಲಿ ಸಿಂಹ ಚಿರತೆ ಎಲ್ಲ ಅಡ್ಡ ಬಂದ್ಬಿಡ್ತವೆ. ನಾವು ಅವಾಗ ಫೈಟ್ ಮಾಡ್ಬೇಕಾಗತ್ತೆ. ಆಗ ನಮ್ಗೆ ಈ ಬ್ಯಾಗ್ಗಳು ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ಸೊ ನೀವು ನಮ್ ಬ್ಯಾಗ್ ಎತ್ಕೊಂಬರೋದಾದ್ರೆ ನೀವು ನಮ್ ಜೊತೆ ಬರ್ಬೋದು. ಏನ್ ಹೇಳ್ತೀರಾ ಮಚ್ಚ? ದಟ್ಸ್ ಓಕೆ. ಬ್ಯಾಗ್ನ ನಾವೇ ಎತ್ಕೊಂಡ್ ಬರ್ತೀವಿ. ಏನ್ ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ. ಏನೂ ಆಗಿಲ್ಲ ತಾನೆ? ಏನೂ ಆಗಲ್ಲ ಬಿಡಿ. ನಾವಿಲ್ವ ಟೈಗರ್ಸ್? ಕಮಾನ್ ಫಾಲೋ ಮೀ. ಮತ್ತೆ ಏನ ಸೌಂಡ್? ನನ್ನ ಮೊಬೈಲ್ ರಿಂಗ್ ಟೋನು. ಅಯ್ಯೋ ಲೋಪರ್ ಮಗನೇ, ಯಾವಲ್ಲೂ ಮರ್ಯಾದೆ ಕಳಿತಿಲ್ಲ. ಅಲೋ, ಏನು ಟೆನ್ಷನ್ ತಗೋಬೇಡಿ, ಇಲ್ಲೆಲ್ಲ ಸಾಲ್ವ್ ಆಗಿದೆ. ಬ್ಯಾಗ್ ಹುಷಾರು, ಎದ್ರ ಮೇಲೆ. ಹಾ ಫಾಲೋ. ಸೋನು, ಸೋನು, ಅಯ್ಯೋ ಸೋನು, ಸೋನು ಎಕ್ಸ್ಕ್ಯೂಸ್ ಮೀ. ಏನೋ? ಸೋನು, ಸೋನು, ಸೋನು ನೀರ್ ಕುಡಿ ತಗೋ. ಎದ್ದೋಳು ಸೋನು. ಏನಾಯ್ತು ಸೋನು? ಏನಾಯ್ತು? ಆಗಲ್ಲ, ತುಂಬಾ ಸುಸ್ತಾಗ್ತಾ ಇದೆ. ಸೋನು, ಸೋನು ಎದ್ದೋಳು ಸೋನು. ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ವಿಕಿ, ಇವಳ ಕಂಡೀಷನ್ ನೋಡಿದ್ರೆ ಇವಳನ್ನ ಎತ್ಕೊಂಡು ಹೋಗೋದೇ ಬೆಟರ್ ಅನ್ಸುತ್ತೆ. ಮಗ ಎತ್ಕೊಂಡ್ಬಿಡ. ನೀವ್ ಇಷ್ಟೊಂದು ಒಳ್ಳೆಯವ್ರು ಅಂತ ಗೊತ್ತಿರ್ಲಿಲ್ಲ. ಅವಾಗ್ಲೇ ನಮ್ಮನ್ ಕಂಡ್ರೆ ಯಾಕೆ ಅಷ್ಟು ಕೆಟ್ಟದಾಗ ಬಿಹೇವ್ ಮಾಡ್ತಾ ಇದ್ರಿ? ಓ ಅದಾ? ಚಿನಿ ನನ್ ಮಾತ್ ಕೇಳು ಚಿನಿ. ಬಾನಿ ಸುಮ್ನೆ. ಚಿನಿ ನನ್ ಮಾತ್ ಕೇಳು ಚಿನಿ. ಅಲ್ಲ ಕೇಳಮ್ಮ ಇಲ್ಲಿ. ಅಲ್ಲ ಚಿನಿ, ಬೇರೆಯವ್ರು ಅದಕ್ಕೆ ಚೆನ್ನಾಗಿ ಕಾಣಿಸ್ಬಾರ್ದು, ಗಡ್ಡ ಬಿಡು ಅಂತಂದೆ ಗಡ್ಡ ಬಿಟ್ಟೆ. ಇವಾಗ ನೋಡಿದ್ರೆ ಇಲ್ಲಿಂದ ಬಿದ್ದಿ ಪ್ರಾಣ ಕೊಡು ಅಂತ ಇದ್ಯಾ. ಯಾವ ನ್ಯಾಯ ಚಿನ್ನಿ ಇದು? ಅದೆಲ್ಲ ನಂಗೆ ಗೊತ್ತಿಲ್ಲ. ನನ್ ಪ್ರೀತಿ 100% ಅಲ್ಲೂ ಅಂತ ಗೊತ್ತಾಗ್ಬೇಕು. ನೀನ್ ಅಲ್ಲಿಂದ ಬೀಳ್ಬೇಕು ಅಷ್ಟೇ. ಅಲ್ಲಮ್ಮ, ಅಲ್ಲ, ಕಣ್ ಕೇಳಿದ್ರೆ ಕೊಟ್ಬಿಡ್ತೀನಿ, ಕಿಡ್ನಿ ಕೇಳಿದ್ರೆ ಕೊಟ್ಬಿಡ್ತೀನಿ, ಹೃದಯ ಬೇಕಾ ಅದನ್ನು ಕೊಟ್ಬಿಡ್ತೀನಿ, ಪ್ರಾಣನೇ ಕೊಡು ಅಂತಿದ್ಯಾ. ಯಾವ ನ್ಯಾಯನಮ್ಮ? ಇವಾಗ ನಿಮ್ ಬೀಳ್ತೀಯೋ ಇಲ್ವೋ? ಇಲ್ಲಿಂದ ಬೀಳಕ್ ಭಯ ಆಗುತ್ತೆ. ಅಲ್ಲಿಂದ ಓಡೋಡ್ಕೊಂಬಂದು ಕಣ್ ಮುಚ್ಕೊಂಡು ಬಿದ್ಬಿಡ್ತೀನಿ. ಗಾಳಿ ಅಂಜನೆ, ಎಲ್ಲಮ್ಮ, ಮಾರಮ್ಮ, ದುರ್ಗಮ್ಮ, ಮಾರಮ್ಮ, ಎಲ್ಲಮ್ಮ. ಚಿನ್ನಿ, ನಾನು ಇಲ್ಲಿಂದ ಬಿದ್ದೋದೆ ಅಂದ್ರೆ ಸತ್ತೋಗ್ಬಿಡ್ತೀನಿ ಕಣೆ. ಹಾ, ಒಂದೇ ನಿಮಿಷ ಇರು. ಚಿನ್ನಿ, ನಾನೇನೋ ಮೇಲಿಂದ ಕೆಳಗೆ ಬಿದ್ಬಿಟ್ಟು ನನ್ನ ಪ್ರೀತಿ 100% ಅಂತ ಪ್ರೂವ್ ಮಾಡ್ಬಿಡ್ತೀನಿ. ನಿನ್ ಪ್ರೀತಿ 100% ಇಲ್ವಾ ಅಂತ ನಾನು ಗೊತ್ತಾಗದಂಗೆ. ಅದಕ್ಕೆ ಒಂದ್ ಕೆಲಸ ಮಾಡೋಣ ಚಿನ್ನಿ, ನಾವಿಬ್ರು ಇಲ್ಲಿಂದ ಕೆಳಗೆ ಬಿದ್ದು ಸತ್ತೋಗ್ಬಿಡೋಣ. ಅವಾಗ ನಿನ್ ಡೌಟ್ ಕ್ಲಿಯರ್ ಆಗುತ್ತೆ, ನನ್ ಡೌಟ್ ಕ್ಲಿಯರ್ ಆಗುತ್ತೆ. ಮುಂದಿನ ಜನ್ಮದಲ್ಲಿ ಯಾವುದೇ ಡೌಟ್ ಇಲ್ಲದೆ 100% ಪ್ಯೂರ್ ಆಗಿ ಲವ್ ಮಾಡಬಹುದು. ಏನಂತ? ಅಪ್ಪು, ಸಾರಿ ಕಣೋ, ಅರ್ಥ ಮಾಡ್ಕೊಳ್ಳೋ ನನ್ನ.
ನಾನಿವಾಗ ನಿನ್ನ ಪ್ರೀತಿ ಮಾಡಕ್ಕಾಗಲ್ಲ. ನನಗ್ ಮದ್ವೆ ಫಿಕ್ಸ್ ಆಗಿದೆ. ನೋಡು, ಇದೇ ಲಾಸ್ಟ್ ಟೈಮ್. ಇನ್ ಮುಂದೆ ನನ್ ಮೀಟ್ ಮಾಡೋದಾಗ್ಲಿ ಫೋನ್ ಮಾಡೋದಾಗ್ಲಿ ಯಾವ್ದು ಮಾಡಕ್ ಹೋಗ್ಬೇಡ. ಬಾಯ್. ಏಯ್ ನಿಂತ್ಕೊಳೆ. ಏನ ನಿನ್ನ ಮರಿಬೇಕಾ? ಮರಿಯೋಣ ಬಿಡು, ಅದೇನ್ ದೊಡ್ಡ ವಿಷಯ ಅಲ್ಲ. ಲೇ ಏನಂದೆ? ಏನ್ ನೀ ನನ್ನ ಕೈ ಕೊಟ್ಟ ತಕ್ಷಣ ದಿನ ಪೂರ್ತಿ ಎಣ್ಣೆ ಹೊಡ್ಕೊಂಡು ರೋಡಲ್ಲಿ ದೇವದಾಸ್ ತರ ಗಡ್ಡ ಬಿಟ್ಕೊಂಡು ಓಡಾಡ್ತೀನಿ ಅನ್ಕೊಂಡ? ಹೇಳಿ ಕೇಳಿ ಮೊದ್ಲೇ ನಾನು ಕೃಷ್ಣನ್ ಫ್ಯಾನ್ ಅಮ್ಮ. ನೀನ್ ಮನೆಗೆ ಹೋಗಿ ಸೇರಕ್ಕಿನ ಮುಂಚೆ ನಿನ್ಕಿನ್ನ ಸೂಪರ್ ಆಗಿರೋ ಒಂದು ಫಿಗರ್ನ ಪಡಾಯಿಸ್ಕೊಂಡು ಹಂಗೆ ಒಂದು ಸೆಲ್ಫಿ ತೆಗೆದು ಅಪ್ಲೋಡ್ ಮಾಡ್ತೀನಿ. ಅದನ್ನ ನೋಡ್ಬಿಟ್ಟು ಒಂದು ಲೈಕೋ ಕಮೆಂಟೋ ಒತ್ತು. ಆಮೇಲೆ ಯಾವಾಗ್ಲೂ ಅದೇನೋ ಒಂದು ಹೇಳ್ತಿಲ್ಲ, ಏನೋ ಬಾಯ. ನೀನೇನ ನನ್ನ ಬಾಯ್ ಹೇಳೋದು? ನಾನೇ ಹೇಳ್ತೀನಿ ಗುಡ್ ಬಾಯ್. ವಿಕಿ, ನಮ್ಮನೇಲಿ ನಮ್ಮಪ್ಪ ತುಂಬಾ ರಿಚ್ ಆಗಿರೋ ಹುಡುಗನ ಹುಡುಕಿದ್ದಾರೆ. ಅವನ ಜೊತೆ ನಾನು ಮದ್ವೆ ಆಗ್ತಾ ಇದ್ದೀನಿ. ನಾನ್ ಸಂತೋಷವಾಗಿರೋದು ನಿನ್ಗೂ ಖುಷಿ ತಾನೆ. ನನ್ ಮದ್ವೆಗ್ ಬಾ ಅಂತ ಕರಿಯಕ್ ಬಂದಿಲ್ಲ, ಅಲ್ಲಿ ಬಂದು ತೊಂದ್ರೆ ಕೊಡ್ಬೇಡ ಅಂತ ಹೇಳಕ್ ಬಂದಿದ್ದೀನಿ. ಓಕೆನಾ? ಬಾಯ್. ಹೇ ನಿಂತ್ಕೊಳ್ಳಿ. ಅಯ್ಯೋ ನಿನ್ನ ಮಕ್ಕಳ ಮುಚ್ಚ, ನೀನ್ ಲವ್ ಮಾಡ್ತಾ ನಾನೇ ನಿನ್ನ ಹಿಂದೆ ಬಿದ್ದಿದ್ದ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಅಯ್ಯೋ ಹುಡುಗರು ಅಂತ ಏನ್ ಅನ್ಕೊಂಡ್ಬಿಟ್ಟಿರ? ಏನ್ ಅನ್ಕೊಂಡ್ಬಿಟ್ಟಿದ್ರ ನೀವು ಹುಡುಗಿರು? ನೋಡಿ ನಿನ್ ಮಕ್ಕ ಮುಚ್ಚ, ಮಕ್ಕ ಬೇರೆ ಮುಚ್ಕೊಂಡ್ ಮಾತಾಡ್ತೀಯ. ಏಯ್ ನೀನೇ ತರ ನನ್ನ ಲವ್ ಮಾಡು ಅಂತ ಫೋರ್ಸ್ ಮಾಡಿದ್ದು. ನಾನೇನಾದ್ರೂ ನಿನ್ನ ಲವ್ ಮಾಡು ಅಂತ ಕೇಳಿದ್ದ? ನನ್ ಪಾಡಕ್ ನನ್ನ ನಂಬರ್ದಲ್ಲಿ ಟೀ ಕುಡ್ಕೊಂಡು ದಮ್ ಮಾಡ್ಕೊಂಡು ನಮ್ಮ ಹುಡುಗರ ಜೊತೆ ರಾಯಲ್ ಆಗಿದೆ ತಾನೆ. ನೀನೇ ತಾನೇ ಬಂದ ನಂಬರ್ ಕೇಳಿದ್ದು, ಕೇಳ್ದೋ ಇಲ್ವೋ? ಬಂದ್ಬಿಟ್ಟು ಫ್ರೆಂಡ್ ಆಗಿರೋಣ ಅಂತ ಹೇಳ್ಬಿಟ್ಟು ಲಂಗು ಲಸ್ಕು ಡಂಗು ಡ್ರಾಮಾ ಅಂತ ಹೇಳ್ಬಿಟ್ಟು ಆಮೇಲೆ ಲವ್ ಮಾಡೋಣ ಅಂತ ಹೇಳ್ದೋಳು ನೀನೇ ತಾನೆ. ನಾನ್ ನಿಂಗ್ ಮೊದ್ಲೇ ಹೇಳ್ದೆ ತಾನೆ, ನಮ್ಗೆ ಲವ್ ಗಿವು ಎಲ್ಲ ಆಗ್ ಬರಲ್ಲ, ನಾವು ಪಕ್ಕ ಲೋಕಲ್ ಅಂತ. ಇಲ್ಲ ನೀನ್ ಇಲ್ಲ ಅಂದ್ರೆ ನಾನು ಸದೋಯ್ತೀನಿ. ಅಯ್ಯೋ ಅಪ್ಪ ಅಂದೆ. ಅದಕ್ಕೋಸ್ಕರ ನಾನು ನಿನ್ನ ಲವ್ ಮಾಡ್ದೆ ತಾನೆ. ಲವ್ ಮಾಡಿದ್ಮೇಲೆ ಬೆಳಿಗ್ಗೆ ಎಲ್ಲ ರಾತ್ರಿ ಎಲ್ಲ ಮಧ್ಯಾಹ್ನ ಎಲ್ಲ ಮೆಸೇಜ್ ಮೇಲೆ ಮೆಸೇಜ್. ಚಿನಿ ಕಮ್ಮೋ, ಚಿನಿ ಅಲ್ಲಿಗೆ ಬಾ, ಚಿನಿ ಇಲ್ಲಿಗೆ ಬಾ. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಮ್ಮ ಫ್ರೆಂಡ್ ಹತ್ರ ಇಸ್ಕೊಂಡು ನಿನ್ನ ಮೀಟ್ ಮಾಡಕ್ ಬರ್ತಾ ಇದೆ ತಾನೆ. ಈಗ ನಮ್ಮಪ್ಪ ಯಾವ್ದೋ ಕೋಟ್ಯಾಧಿಪತಿ ಹುಡುಗನ್ ನೋಡ್ಬಿಟ್ಟವನೆ. ನಾನು ಅವನ ಜೊತೆ ಹೋದ್ರೆ ಲೈಫ್ ಸೆಟ್ಲ್ ಆಗೋಯ್ತದೆ, ನಿನ್ಗೂ ನೋಡಿದ್ರೆ ಖುಷಿ ಅಂತ ಡಂಗುಡ್ರ ಮಗಳು ಮಾಡ್ತೀಯ. ಡಂಗುಡ್ರ ಮಗಳು ಲೈ, ಇವಾಗ ನಾನು ನಿನ್ನ ಮರಿಬೇಕು ತಾನೆ. ಇಷ್ಟ ದಿನ ನನ್ನ ಹತ್ರ ಟೋಕನ್ ಹಾಕೊಂಡು ನೀನ್ ರಾಯಲ್ ಆಗಿ ಕುಡ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದೆ ತಾನೆ. ಏಯ್ ಹೇಳ್ತಾ ಇದ್ದೀನಿ ಕೇಳು, ಇನ್ನೊಂದ್ಸಲ ನಮ್ಮ ಏರಿಯಾದಲ್ಲಿ ಯಾವ್ದನ ಹುಡ್ಗನ್ ಜೊತೆ ಕಾಣಿಸ್ಕೊಂಡು ಗುತ್ತಾಯ್ಸಾಕ್ಬಿಡ್ತೀನಿ. ಹುಷಾರಾಗಿರ್ಬೇಕು. ಹೋಗಲ್ಲೇ ನೀನ್ ಇಲ್ಲಾಂದ್ರೆ ನಾನೇನ್ ಬೀದಿಗೆ ಬಂದ್ಬಿಡ್ತೀನಿ ಅನ್ಕೊಂಡಿದ್ದೇನೆ. ದುಡ್ಡಿದೆ, 15 ದಿನ ಬಾರಲ್ಲಿ ಕೂತ್ಕೊಂಡು ಎಣ್ಣೆ ಹೊಡ್ಕೊಂಡು ಚಾಕ್ನ ತಿನ್ಕೊಂಡು ರಾಯಲ್ ಆಗಿದ್ದು ನಿನ್ನ ಮರ್ತೇ ಹೋಗ್ಬಿಡ್ತೀನಿ ಕಣಲೆ. ನೀನಿಲ್ಲ ಅಂದ್ರೆ ಇನ್ನೊಬ್ಳು, ಅವಳು ಇಲ್ಲ ಅಂದ್ರೆ ಇನ್ನೊಬ್ಳು. ರೈಟ್ ಹೇಳ್ತಾರೋ? ಹಾಗೆಲ್ಲೇ ಚೈಲ್ಡ್ಗಳು ತಗೊಂಬಂದು ದೊಡ್ಡ ಫ್ಲಾಶ್ ಬ್ಯಾಕೇ ಇದೆ. ನಿಮ್ಮಿಂದ ನಮ್ಗೆ ತುಂಬಾನೇ ಉಪಕಾರ ಆಗಿದೆ. ಥ್ಯಾಂಕ್ಸ್. ನಾವ್ ಸಿಕ್ಕಾಗಿಂದ ಬರೀ ಜಗಳ ಮಾಡಿದ್ದೆ ಆಯ್ತು. ಇನ್ಮೇಲಾದ್ರೂ ನಾವೆಲ್ಲ ಫ್ರೆಂಡ್ಸ್ ಆಗಣ್ವಾ? ಫ್ರೆಂಡ್ಸಾ? ಇದೊಂದು ಮಾಮೂಲಿ ದಿನ ಆಗೋದ್ ಬೇಡ. ಇದೇ ಖುಷಿಗೆ ಎಲ್ರು ಒಂದ್ಸತಿ ಅಗ್ ಮಾಡ್ಕೊಂಬಿಡೋಣ. ಕಮಾನ್ ಯಾರ್ ಸಾಕ ಏನ ಬೇಕಾ? ಒಂದ್ ಅಗ್ಬೇಕಂತ ಹುಷಾರ ಜನರೇಟರ್. ನಿಮ್ ಟಿಫನ್ ಪ್ರೋಗ್ರಾಮ್ ಆಮೇಲೆ ಇಟ್ಕೊಡ್ರೋ. ಅಲ್ಲಿ ಯಾವ್ದೋ ಗಾಡಿ ಬರ್ತಾರೆ, ನಿಲ್ಸೋಣ. ಬಂದ್ರೋ ಸ್ಟಾಪ್ 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 ಸ್ಟಾಪ್. ಗುರುಕುಲಕ್ಕೆ ಹೋಗುತ್ತಾ? ಹೋಗುತ್ತೆ. ಬರ್ಬೋದಾ? ಇದೇ ನಮ್ ಗುರುಕುಲ. ನಾವೆಲ್ಲ ಫ್ರೆಂಡ್ಸ್ ಆಗಿದ್ದು ಇದೇ ಗುರುಕುಲದಲ್ಲಿ. ಜಗಳದಿಂದ ಪ್ರಾರಂಭ ಆಗಿದ್ ನಮ್ ಸ್ನೇಹ ಒಬ್ಬರನ್ನೊಬ್ರು ಬಿಟ್ಟಿರಕ್ಕಾಗ್ದಿರಷ್ಟು ಆತ್ರ ಮಾಡ್ಬಿಡ್ತು. ಆ ಹುಡುಗಿರ ಎದುರುಗಡೆನೂ ಮರ್ಯಾದೆ ಕಳ್ಕತಿಯಲ್ಲ. ಬರ್ತಡೆ ಪಾರ್ಟಿ ಅಂತ ಕೊಡ್ಸೋ. ಕೊಡಿಸ್ತಾನೆ. ಇನ್ನೇನ್ ಕಾಲೇಜೇ ಮುಗಿತಾ ಬಂತು, ಇದುವರೆಗೂ ಒಂದ್ ಪಾರ್ಟಿನೂ ಕೊಡ್ಸಿಲ್ಲ ಇವನು. ನಮ್ಗೆ ಬ್ಲೇಡ್ ಹಾಕಿದಾಯ್ತು. ಇವತ್ ನಿನ್ ಬರ್ಡೇ, ಇವತ್ತಾದ್ರೂ ಪಾರ್ಟಿ ಕೊಡಿಸ್ತೀಯ ಅಲ್ವಾ? ಹೋಗಿ ಹೋಗಿ ಇವನ ಪಾರ್ಟಿ ಕೇಳ್ತಾ ಇದೆಯಲ್ಲ. ಇವನ್ನ ನಂಬ್ಕೊಂಡ್ರೆ ಪಾರ್ಟಿ ಸಿಗಲ್ಲಮ್ಮ. ತೆಂಗಿನಕಾಯಿ ಚಿಪ್ಪೆ ಅದಂತೂ ಕನ್ಫರ್ಮ್ ಬಿಡು. ಜ್ಯೂಸ್. ನನ್ ಮುದ್ದು ಬಂಗಾರ, ಪಾರ್ಟಿ ಕೊಡ್ಸಲ್ವೇನೋ? ಪಾರ್ಟಿಯಾ? ವರ ಮರೆಯಲಾಗದ ಈ ಬಂಧ, ಜನ್ಮದನುಬಂಧ, ಬಿಡಿಸಲಾಗದ ಈ ಬಂಧ, ಚಂದವೋ ಚಂದ, ಒಲವು ಗೆಲುವು ನಲಿವು ಈ ಸ್ನೇಹ, ಈ ಸ್ನೇಹ, ಈ ಸ್ನೇಹ.
ಆಕಾಶದಲ್ಲಿ ಚಲಿಸೋ ಮೋಡಗಳೇ ಸ್ವಲ್ಪ ನಿಂತು ನೋಡಬಾರದೆ ಸ್ನೇಹದ ಬಂಡಿಯು ಹೊರಟಿಯುವುದು ಕೊಂಚ ತಂಪ ನೆರೆಯಬಾರದೆ ತಂಗಾಳಿಯ ಮೇಘ ಸ್ಪರ್ಶದ ಮೋದ ನೀಡುವ ಬೆಸುಗೆ ಈ ಸ್ನೇಹ ಈ ಸ್ನೇಹ ಈ ಸ್ನೇಹ ಈ ಸ್ನೇಹ ಸಾಗರದಾಚೆಗೂ ಕೂಗಿ ಕೇಳು ಎಲ್ಲ ಭಾವ ಒಂದೇ ಇರುವುದು ಮನವ ಬಿಚ್ಚಿ ನೀನು ಜಗವ ನೋಡು ಎಲ್ಲ ಜೀವಿಯಲ್ಲಿ ಇರುವುದು ಮೇಲುದನಿಯಲಿ ಪಿಸುಗುಡುತ್ತಿಸಿ ಜೊತೆ ಇರುವುದು ಎಂದು ಈ ಸ್ನೇಹ ಈ ಸ್ನೇಹ ಈ ಸ್ನೇಹ ಈ ಸ್ನೇಹ ಈ ಸ್ನೇಹ ಬಡ್ಡಿ ಬಸಪ್ಪ ನಿನ್ನ ಅಟ್ಟಾಸನಲ್ಲ ಮಟ್ಟ ಹಾಕಿ ನನ್ನ ಜಾಲ್ಗ ಹಾಕ್ಲಿಲ್ಲ ಅಂದ್ರ ಸೂಪರ್ ಸೂಪರ್ ಥ್ಯಾಂಕ್ ಯು 1 ಮಿನಿಟ್ ಮಿಸ್ಟರ್ ಜಗನ್ನಾಥ್ ಪ್ರೀತಿಯಲ್ಲಿ ಎಲ್ಲ ಬಿದ್ದಿದ್ದಾರೆ ಯಾವಾಗ ನಿನ್ನ ಮಗಳು ನನ್ನ ತೆಕ್ಕೆಗೆ ಬಂದು ಬೀಳ್ತಾಳ ಗೊತ್ತಿಲ್ಲ ರವಿಚಂದ್ರನೇ ಕಣ ನಿಲ್ಲ ಮಾಡ ಈ ಜಗತ್ತಲ್ಲಿ ಮಗ ವಿಕ್ಕಿ, ಅಲ್ಲ್ ನೋಡು. ಜಗತ್ತಲ್ಲಿ ಏನೇ ಆದ್ರೂ ಅಷ್ಟೇ ಪ್ರೇಮಿಗಳನ್ನ ಯಾವತ್ತೂ ನಾವು ಮಗ ಅಲ್ಲಿ ನೋಡು ನಿನ್ಗೆ ರವಿಚಂದ್ರನ್ ತರ ಪ್ರೇಮಿಗಳು ಒಂದ್ ಮಾಡ್ಬೇಕು ಅಂತ ಆಸೆ ಐತಲ್ಲ ಮಗ ನೋಡು ಹೋಗೋ ಅಲ್ಲಿ ನಿನ್ ಆಸೆ ಈಡೇರಿಸ್ಕೊಡು ಹೋಗು ಬನ್ನಿ 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 ಆಶೀರ್ವಾದ ತೊಗೊಳ್ಳಿ. ಕ್ಲೀನಾಗಿ ತೊಗೊಳಮ್ಮ. ರೀ ಯಜಮಾನ್ರೆ ಯಾಕೆ ಹೇಳ್ತಾ ಇದ್ದೀರಾ? ಹುಡ್ಗ ನೋಡಿ ಸ್ಮಾರ್ಟ್ ಆಗವನೆ, ವರದಕ್ಷಿಣೆ ಕಾಸು ಉಳಿತು ರೀ. ನಿಮ್ಮ ಮೊಮ್ಮಗ್ಳು ಜೀವನನೂ ಚೆನ್ನಾಗಿರ್ತದೆ, ಆಶೀರ್ವಾದ ಮಾಡ್ರಿ. ಅವಳು ಮೊಮ್ಮಗಳಲ್ಲಪ್ಪ, ಇವ್ರ 3ನೇ ಹೆಂಡತಿ. ಯಪ್ಪ ಏನೋ ಮಗ ಏ ಅಪ್ಪು ಆದ್ರೂ ನೀರ ಎಗ್ತಾತಿರ್ಗೆ ಪಾಪ ಅಷ್ಟೊಂದೆಲ್ಲ ಮೋಸ ಮಾಡ್ಬಾರ್ದಾಯ್ತು ಬಿಡಲೆ ಎತ್ತು ನನ್ ಮಕ್ಕಳ ಮಾಡಿದಿಲ್ಲ ನೀವು, ಈ ನನ್ ಮಗ ರಾಜು ಮಾಡಿದಿಲ್ಲ ಮಗನೇ. ಮಾಡೋದಿಲ್ಲ ಮಾಡಿ ಲಲ್ಬಿಲ್ಲ ಆಗ್ತಿರ್ರಾ ಒಂದ್ ಫುಲ್ ಬಾಟಲ್ ಚಿಲ್ಡ್ ಬಿಯರ್ ತಗೋವಾಗ ಏನೋ ಗುರಾಯಿಸ್ತದ್ಯಾ ಏನಲ್ಲೇ ಕಣ್ಗೂಡ ಕೆದಾಕ್ಬಿಡ್ತೀನಿ ಒಲೆ ಗೊಬ್ಬನ್ಗೆ ಬಾಳ ಇದೆಯಾ ನನಗೂ ಇದೆ ತೋರ್ಸ್ಬೇಕಲ್ಲ ಅಂತ ತಪ್ಪು ನಿರ್ಧಾರ ಎಲ್ಲ ಮಾಡ್ಬೇಡಮ್ಮ ಪಾಪ ಹುಡುಗನ್ ಕಣ್ಗುಡ್ಡೆ ಹೋಗ್ಬಿಡ್ತದೆ. ನೀನ್ ಹೋಗಮ್ಮ 2 ಚಿಲ್ಡ್ ಬಿಯರ್ 5 ಚಿಲ್ಡ್ ಬಿಯರ್ ತಗೊಂಬ, ಸ್ಟ್ರಾಂಗ್ ಆಗಿರ್ಬೇಕು. ಮಗನೇ ಚೌಚಲ್ ಸಹಿಸ್ಬಿಡ್ತಿದೆ. ಬಾಸ್ ತಗೊಳ್ಳಿ ಬಾಸ್. ರೌಡಿಗಳಲ್ಲೇ ರೌಡಿಸಪ್ಪ ಲೇ ಅಪ್ಪ ನಾವೇನು ಅಂತ ಹೇಳ ಮಕ್ಕಳ ರೌಡಿಸಮ್ಮ. ನಮ್ಮ 6 ಜಲಲ್ಲಿ ಹೊಡಿಯಕ ನೀವ್ ಇಷ್ಟೊಂದು ಜಲ ಬಂದಿದ್ದೀರಾ? ನಿಮ್ಮ ಮೀಟರ್ ಇದ್ರೆ ಮೇಲ್ಗಡೆ ಅದು ಕೆಳಗಡೆ ಇದು ಇದ್ರ ರಾಜ ಬಂದ್ಬಿಟ್ರಲ್ಲೇ. ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ನಮ್ಮ ಅಣ್ಣ ರಾಜ ರೌಡಿ ಬಡಿ ಅವ್ರಿಗೆ ಕಮಲ್ ರಾಜ ಒಳ್ಳೆ ಎಂಜಾಯ್ ಮಾಡಿಸ್ತಿದ್ಯಾ? ಮಾಡ ಸಾಗೋ. ಇನ್ನು ನನ್ ಬಗ್ಗೆ ನಿಮಗ್ ಗೊತ್ತಿಲ್ಲ. ನನ್ನ ಹೆಸರು ಕೇಳಿದ್ರೆ ಶಿವಾಜಿನಗರ, ಗೋರಿಪಾಳ್ಯ, ಕಲಾಸಿಪಾಳ್ಯ ಎಲ್ಲ ಗಡ 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 ಅಂತ ನಡಗ್ತದೆ. ಇಡೀ ಬೆಂಗಳೂರಿಗೆ ನಾನ್ ಕಿಂಗ್ ಕಂಡ್ರಲ್ಲೇ. ಏನ್ ಹೇಳ್ತೀರ ಮಚ್ಚ? ನನ್ ಮಕ್ಳ ಇಟ್ರಪ್ಪ ಓಡೇ ಬಿಟ್ರೆ ಏನ್ ನನಗ್ ಭಯನ? ನಿಮಗ್ ಧೈರ್ಯ ಅನ್ನೋದಿದ್ರೆ, ಮೀಟರ್ ಬಾಕ್ಸ್ ಅನ್ನೋದಿದ್ರೆ ನಾನು ಓಡೈತೀನಿ. ಹಿಡೀರೋ ನೋಡೋಣ. ಸ್ಟ್ಯಾಚು
ಏನ ಮಾಡ್ತಿದ್ದೀರಾ? ಅನಷ್ಟೇ ಆಚು ಕಿತ್ತೋ ನನ್ ಮಕ್ಳ, ಅವ್ರ ಹೀರೋಗಳು ನಾವು ವಿಲನ್ಗಳು. ಓಡ್ರೋ ಹಿಡಿಬೇಕು. ನೋಡ್ರ ಅವರೇ ಇದ್ದಂಗಿದ್ದಾರೆ ನೋಡ್ರೋ. ಏಯ್ ನಮ್ ಬಾಸ್ ಬಂದ್ರ ಮುಖ ತೋರ್ಸೋ. ನನ್ ತಂಗಿ ಯಾರೋ ಓಡಿಸೋಡ್ಬಿಟ್ಟಾರ, ಅದಕ್ಕೆ ನಾನು ಯಾರು ಮುಖ ತೋರ್ಸಲ್ಲ. ಹೋಗೋಣ. ಏಯ್ ನೀನ್ ಯಾಕೋ ಮುಖ ಮುಚ್ಕೊಂಡಿದ್ಯಾ? ಅವ್ರ ತಂಗಿನ ಓಡಿಸ್ಕೊಂಡೋಗ್ರೆ ನನ್ನ ತಮ್ಮ ನಾಚಿಕೆ ನನ್ನ ಮಗ. ಇದ್ಯಾವ್ದೋ ಫೀಲಿಂಗ್. ಇವರೆಲ್ಲ ಬೇರೆಯವ್ರು ಇರ್ಬೇಕು. ನಡೀರ ಅಲ್ಲಿ, ಓಡ್ರೋ. ಕಿತ್ತ ನನ್ ಮಕ್ಳ ಇಲ್ಲಿ ಓಡ್ತಿದ್ದಾರೆ, ಅಲ್ಲೇ ಓಡ್ತಿದ್ದಾರೆ. ಬರ ಇಲ್ಲಿ. ಮೇಡಮ್ ನಿಲ್ಲಿ ಮೇಡಮ್, ತುಂಬಾ ಸುಸ್ತಾಯ್ತದೆ. ನಮ್ಮ ಬಾಸ್ ಪಟ್ಟಿ ಮಗ 2 ಊಟ ಕೊಡಿಸಿ ಊರೆಲ್ಲ ಓಡಾಡಿಸ್ತಾನೆ ಮೇಡಮ್. ಕೊನೆಗೆ ಅನ್ನ ಕೊಡಿಸಿ ಮೇಡಮ್, ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಏನ ಮಾಡ್ತಿದ್ದೀರಾ ಇಲ್ಲಿ? ದನ ತರ ತಿಂತಿದ್ದೀರಲ್ಲ, ಹಿಡಿಯೋಬಿಟ್ಟು ಹಿಡಿಯೋಣ. ನೂರ ಒಂದ್ಸಲಿ ಮರ ಸುತ್ತಿದ್ರೆ ಒಳ್ಳೇದಾಗತ್ತಂತೆ. ಅವ್ರು ಬರಕ್ಕಿಂತ ಮುಂಚೆ ನಾವೇ ಸುತ್ಬಿಡೋಣ, ನಮ್ಗೆ ಒಳ್ಳೇದಾಗುತ್ತೆ. ಏನಂತ್ಯ? ಎಲ್ಲ ಕೇಳಿಸ್ಕೊಂಡ್ಬಿಟ್ಟೆ ನಾನು. ಗಡ್ಡನ್ ಮಕ್ಳು ಅನ್ಕೊಂಡ್ಬಿಟ್ಟೆ ನಮ್ಮನ್ನ. ಅವ್ರಿಗಿಂತ ಮುಂಚೆ ಸುತ್ತಣ, ಬೇಜಾನ್ ದುಡ್ಡು ಮಾಡೋಣ. ಏಯ್ ಬನ್ರ. ಸಾಕಾತ್ ಮಜಾ ಸಿಕ್ತಿವತ್ತು. ಎಣ್ಣೆ ತರಕೋದು ಇನ್ನೂ ಬರ್ಲಿಲ್ವಲ್ಲ. ಪದಾರಣ ಓಪನ್ ಮಾಡ. ಅದು ಎಲ್ಲ ಫುಲ್ ಕೊಡ ಇಲ್ಲಿ. ಕಾಟು ಅದ್ರಲ್ಲಿ ಮಕ್ಳಲ್ಲಿ ಯಾರು ಬಿಡೋದ್ ಬೇಡ. ಎತ್ಬಿಡಲ್ಲ, ಎಲ್ರೂ ಎತ್ಬಿಡಲ್ಲ. ಏನ್ ಹಚ್ಬಿಡ್ತೀಯಾ? ಬಗಲೇ ಕೂತ್ಬಿಡ್ತೀನಿ. ನಮ್ ಬಾಸ್ನ ಅರ್ಜೆಂಟ್ ಆಗಿ ಬಸ್ಗೆ ಹತ್ತಿಸ್ಬೇಕು. ಅವಳ ಬಸ್ ಆದ್ರೂ ಹಚ್ಚು, ಇಲ್ಲ ಬಸ್ ಅವ್ರ ಬೇಲಾದ್ರೂ ಹಚ್ಚು. ನಾವ್ ಫಸ್ಟ್ ಗುರುಕುಲಕ್ಕೆ ಹೋಗ್ಬೇಕು. ಹತ್ರ ಬಳೆ ಫಸ್ಟ್ ಹೋಗ್ಬೇಕು. ನಾವೆಲ್ಲ ಹಳೆ ರೂಢಿಗಳು. ಏನಂತೀರ ಬಚ್ಚ? ತಲೆ ನೋಡಿದ್ರೆ ಯಾಕೋ ನಮ್ ಪ್ರಿನ್ಸಿಪಲ್ ತಲೆ ತರ ಕಾಣಿಸ್ತಿಲ್ಲ. ಹೌದೇ, ಈ ತಲೆ, ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲ ದೇಟ್ ನಮ್ ಪ್ರಿನ್ಸಿ ತರನೇ ಅಲ್ವಾ? ಪ್ರಿನ್ಸಿಪಲ್ ಏನ ಗುರಾಯಿಸ್ತಾ ಇದ್ಯಾ? ನನ್ ಮಗನ ಕಣ್ಗುಡ್ಡೆ ಕಿತ್ತಾಬಿಟ್ಟು ಗೋಲಿ ಆಗ್ಬಿಟ್ರೆ. ಏಯ್ ನಿಧಾನಕ್ಕೆ ಓಡ್ಸಲ್ಲ. ನಮ್ಗಿನ್ನು ಮದ್ವೆ ಆಗಿ ಮಕ್ಕಳಾಗಿ ಅವ್ರು ಮಕ್ಕಳಾಗಬೇಕು. ಅಲ್ವೇಡ್ರಿ ಮಜಾ ಏನ್ರ? ಮಗನೇ ನನ್ಗೋ ಡೌಟು. ನೀನ್ ನೋಡಕ್ ನಮ್ ಪ್ರೀಸಿ ಲೋಕ್ ಬರ್ತಾರೇ ಇದ್ಯಾ? ಈಗ ನಿಮ್ಮಪ್ಪನೇ ನಮ್ ಪ್ರೀಸಿ ಮನೆ ಹತ್ರ ಹೋಗಿದ್ದು, ಅಥವಾ ನಮ್ ಪ್ರೀಸಿ ಅವರಪ್ಪನೇ ನಿಮ್ ಮನೆ ಹತ್ರ ಬಂದಿದ್ದಾರ? ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿದ್ಲ. ಇಲ್ಲೆಲ್ಲ ಹೋಯ್ತಾ ಇದ್ಯಾ? ಹಾಳಾಗ್ ಹೋಗು. ಆದ್ರೆ ನಾಳೆ ನಮ್ ಕಾಲೇಜ್ ಬಂದು ಅಡ್ಲನ್ ಡೌಟ್ ಕ್ಲಿಯರ್ ಮಾಡ್ಬೇಕು. ಇಲ್ಲಾಂದ್ರೆ ಮಗನೇ ಹೊಡೆದಾಕ್ಬಿಡ್ತೀನಿ. ಬಂತು ನಮ್ ಗುರುಕುಲಕ್ಕೆ ಕೈ ಬೋದು ಒಳಗ್ ಹೋಗೋಣ ಅನ್ನೋ. ಓ ಮೈ ಗುರುಕುಲ. ಇವತ್ತು ಪ್ರಿನ್ಸಿಪಲ್ ಗರಂ ವೈರ ನೋಡಿದ್ರೆ ಟಿಪಾರ್ ಗ್ಯಾರಂಟಿ. ನೋಡಿ, ನನಗೆ ಯಾರ ಮೇಲೂ ಕೋಪ ಇಲ್ಲ. ಆದ್ರೆ ಒಬ್ಬನ ಮೇಲೆ ಮಾತ್ರ ನನಗೆ ತುಂಬಾ ಕೋಪ ಬರ್ತಾ ಇದೆ. ಯಾಕಂದ್ರೆ ಅವನು ನಮ್ಮ ತಂದೆ ತಾಯಿ ಬಗ್ಗೆ ಬಹಳ ಕೀಳಾಗಿ ಮಾತಾಡ್ಬಿಟ್ಟಿದ್ದಾನೆ. ಅದಕ್ಕೆ ಅವನ್ನ ಕಾಲೇಜಿಂದ ಹೊರಗಡೆ ಹಾಕ್ತಾ ಇದ್ದೀನಿ. ಸರ್ ಮತ್ತೆ ಹೊರಗಡೆ ಸಿಗೋಣ. ಮಗ ಸಾರಿ ಮಗ. ಸಾರಿ ಕಣೋ. ಅಯ್ಯೋ ಸಾರ್, ನಮ್ಮ ಅಮ್ಮನೇ ಕುಡ್ಸ್ಬಿಟ್ರು ಸರ್. ಲೋಪರ್ ನನ್ನ ಮಕ್ಳು ನನ್ನ ಹಾಳು ಮಾಡ್ಬಿಟ್ರು ಸರ್. ನಂದೇನು ತಪ್ಪೇ ಇಲ್ಲ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಸಾರಿ. ಅಯ್ಯೋ ನಮ್ಮ ಅಮ್ಮನೇನು ಓದಿಲ್ಲ ಸರ್. ಅಯ್ಯೋ ಇನ್ನು ಪ್ರಿನ್ಸಿಪಲ್ ಮಾತಾಡಿಲ್ಲ, ನೀನಾಕ ಹಿಂಗಾಡ್ತಾ ಇದ್ಯಾ? ಮತ್ತೆ ನಾನು ಇಷ್ಟೋ ತನಕ ಕಂಡಿದ್ ಕನ್ಸ. ಇನ್ನೇನು ನಾವು ಗೊತ್ತಲ್ಲ, ಸುಮ್ನೆ ಡೌ ಮಾಡಿದ್ದು. ಓಕೆ, ನಾ ಆಮೇಲೆ ಮಾತಾಡ್ತೀನಿ. ನೋಡಿ, ನೀವು ಮಾಡ್ತಿರೋದು ತುಂಬಾ ತಪ್ಪು. ನೀವು ಕಾಲೇಜಿಗೆ ಓದಕ್ ಬಂದಿದ್ದೀರೋ ಇಲ್ಲ ಎಂಜಾಯ್ ಮಾಡ್ಕೊಂಡು ಜೀವನನ ಹಾಳು ಮಾಡ್ಕೊಳಕ್ ಬಂದಿದ್ದೀರೋ? ನೋಡಿ, ನೀವು ಹೀಗೆ ಆಡ್ತಿದ್ರೆ ಖಂಡಿತ ನೀವು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ನಿಮ್ಮಿಂದ ಒಳ್ಳೇದಾಗಿದೆ. ಏನಂದ್ರೆ ನಾನು ಹೋಗ್ಬೇಕಾದ ಬಸ್ ಮಿಸ್ ಆಯ್ತು. ಬಸ್ಸು ಆಕ್ಸಿಡೆಂಟ್ ಆಗಿ ಬಸ್ಸಲ್ಲಿ ಇರೋರೆಲ್ಲ ಸತ್ತೋಗ್ಬಿಟ್ರಂತೆ. ನೀವು ಮಾಡೋ ಇಂಥ ತರ್ಲೆ ಕೆಲ್ಸಗಳಿಂದ ಯಾವಾಗ್ಲೂ ಒಳ್ಳೇದಾಗುತ್ತೆ ಅಂತ ಅನ್ಕೋಬೇಡಿ. ಅರ್ಥ ಆಯ್ತಾ? ಸರಿ ಸರ್. ಇನ್ಮೇಲಾದ್ರೂ ಇಂಥ ಕೆಲ್ಸಗಳನ್ನೆಲ್ಲ ಬಿಟ್ಟು ಸರಿ ಸರ್ ಓದೋದ್ರ ಕಡೆ ಗಮನ ಹರಿಸಬೇಕು. ಗೊತ್ತಾಯ್ತಾ? ಹೊರಡಿ. ನಾವೇನ್ ಬರ್ತೀವಿ ಸರ್. ಸಾರಿ ಸರ್.
ಆವತ್ತಿಂದ ಎಲ್ಲರೂ ಕಾಲೇಜ್ಗೆ ಸೀರಿಯಸ್ ಆಗಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಕಾಲೇಜ್ ಡೇಸ್ ಮುಗ್ದಿದ್ದೆ ಗೊತ್ತಾಗ್ಲಿಲ್ಲ. ವರ್ಷಕ್ಕೊಂದ್ಸಲ ಇದೇ ಜಾಗದಲ್ಲಿ ನಾನು ನನ್ನ ಸ್ನೇಹಿತರೆಲ್ಲ ಮೀಟ್ ಮಾಡೋದು. ಇವತ್ತು ಎಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ. ಅಪ್ಪ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ ಕಣೆ. ನನಗೆ ಕೈ ಕಾಲೇ ಓಡ್ತಾ ಇಲ್ಲ. ಬೇಡ, ಅವ್ರಿಗೆಲ್ಲ ವಿಷಯ ಗೊತ್ತಾಗದ್ ಬೇಡ. ಒಂದ್ ನಿಮಿಷ ಪೂರ್ವಿ, ಯಾರು ಫೋನ್ ಮಾಡಿದ್ದು? ಏನಿಲ್ಲ ಕಣೋ, ಅಮ್ಮ ಕಾಲ್ ಮಾಡಿದ್ರು. ನನ್ನ ಹತ್ರ ಸುಳ್ಳು ಹೇಳ್ಬೇಡ, ಯಾರು ಫೋನ್ ಮಾಡಿದ್ದು ಹೇಳು. ಅಮ್ಮನೇ ಕಾಲ್ ಮಾಡಿದ್ ಕಣೋ. ಪೂರ್ವಿ, ನಮ್ ಫ್ರೆಂಡ್ಶಿಪ್ ಮೇಲೆ ಯಾರು ಫೋನ್ ಮಾಡಿದ್ದು ಅಂತ ಹೇಳು. ನಿಮ್ಮೆಲ್ರಿಗೂ ಗೊತ್ತಿಲ್ದಿರೋ ಒಂದು ವಿಷಯ ಹೇಳಬೇಕು. ಪೂರ್ವಿ ಮತ್ತೆ ವಿಕ್ಕಿ ತುಂಬಾನೇ ಪ್ರಾಬ್ಲಮ್ ಅಲ್ಲಿದ್ದಾರೆ. ಪೂರ್ವಿ ಅವರಪ್ಪನ ಉಳಿಸ್ಕೋಬೇಕು ಅಂದ್ರೆ ಡಾಕ್ಟ್ರು 40 50 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನ ವಿಕ್ಕಿ ಅದೇನೋ ಬಿಸ್ನೆಸ್ ಅಂತ ಮಾಡಕ್ ಹೋಗಿ ತುಂಬಾನೇ ಲಾಸ್ ಮಾಡ್ಕೊಂಡಿದ್ದಾನೆ. ಈ ವಿಷಯನೆಲ್ಲ ಯಾರಿಗೂ ಹೇಳ್ಬೇಡ ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ರು. ಬಟ್ ನಾನ್ ನಿಮ್ಮ ಹತ್ರ ಇವಾಗ ಹೇಳಲೇಬೇಕಾಯ್ತು. ಏನ್ ವಿಕ್ಕಿ ಇದೆಲ್ಲ? ನಾನು ನನ್ನ ಫ್ರೆಂಡ್ ಜೊತೆ ಸೇರೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಕಣೋ. ಬಿಸ್ನೆಸ್ಗೋಸ್ಕರ ಅಲ್ಲಿ ಇಲ್ಲಿ ಸಾಲ, ಬ್ಯಾಂಕಲ್ಲಿ ಲೋನು ಎಲ್ಲ ತಗೊಂಬಂದ ಬಿಸ್ನೆಸ್ ಮೇಲೆ ಆಗ್ತೆ. ಆದ್ರೆ ನನ್ನ ಫ್ರೆಂಡೇ ನನಗೆ ಮೋಸ ಮಾಡ್ಬಿಟ್ಟ ಕಣೋ. ಇನ್ನು 5 ತಿಂಗಳಲ್ಲಿ 5 ಕೋಟಿ ರೂಪಾಯಿ ನನ್ನ ಬ್ಯಾಂಕ್ ಕಟ್ಟಿಲ್ಲ ಅಂದ್ರೆ ನಾನಿರೋ ಮನೆ, ಫ್ಯಾಕ್ಟ್ರಿ ಎಲ್ಲ ಸೀಸ್ ಮಾಡ್ಬಿಡ್ತಾರೋ. ನಮ್ಮ ಅಪ್ಪ ಅಮ್ಮನಿಗೂ ಈ ವಿಷಯ ಗೊತ್ತಿಲ್ಲ ಮಗ. ಏನ್ ಮಾಡ್ಕೊಂಡ್ಬಿಡ್ತಾರೋ ಏನೋ, ತುಂಬಾ ಭಯ ಆಗ್ತಿದೆ ಮಗ. ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು? ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದ್ರೆ ಒಳ್ಳೆ ದಾರಿಲಿ ಹೋದ್ರೆ 10 ರೂಪಾಯಿ ಕೂಡ ಸಂಪಾದನೆ ಮಾಡೋಕ್ಕಾಗಲ್ಲ. ಇವ್ರಿಗೆ ರಿಕ್ವೈರ್ಮೆಂಟ್ ದುಡ್ಡು ಬೇಕು ಅಂದ್ರೆ ಯಾವ್ದಾದ್ರು ಕೆಟ್ಟ ದಾರಿನೇ ಹುಡುಕ್ಬೇಕು. ನೋಡ್ ಮಗ, ಒಳ್ಳೆ ಕೆಲಸ ಅಂತಂದ್ರೆ ಯಾವ ಟೈಮ್ ಬೇಕಾದ್ರೂ ಕರೀರಿ, ನಾನು ಬರ್ತೀನಿ. ಆದ್ರೆ ಕೆಟ್ಟ ಕೆಲಸ ಅಂದ್ರೆ ನಾನು ಯಾವತ್ತೂ ಬರಲ್ಲ. ನನ್ಗೂ ರಾಜ್ ಹೇಳಿದ್ದೆ ಸರಿ ಅನ್ಸ್ತಾ ಇದೆ. ಹೂನಪ್ಪ, ಇದೇ ಪ್ರಾಬ್ಲಮ್ಮು ನಿನಗೋ ನಿಮ್ಮ ಫ್ಯಾಮಿಲಿಯವ್ರಿಗೋ ಬಂದಿರೆ ಈ ಮಾತು ನೀನು ಹೇಳ್ತಿರಲಿಲ್ಲ. ಬಂದಿರೋದು ಅವ್ರಿಗಲ್ವಾ? ನೋಡ, ಒಂದು ವಿಷಯ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ನನ್ನ ಫ್ಯಾಮಿಲಿ ಕಷ್ಟದಲ್ಲಿದ್ದಾಗ ಅವ್ನು ಸಾಥ್ ಕೊಟ್ಟಿದ್ದಾನೆ. ಇವತ್ತು ಅವನು ಕಷ್ಟ ಬಂದಿದೆ, ನಾನು ಸಾಥ್ ಕೊಟ್ಟೆ ಕೊಡ್ತೇನೆ. ಅಪ್ಪು, ನನ್ಗೋಸ್ಕರ ನೀವು ಯಾರು ಜಗಳ ಆಡೋ ಅವಶ್ಯಕತೆ ಇಲ್ಲ ಕಣೋ. ಮಂಡೇ ನಾನು ಇಲ್ಲಿಗೆ ಬರ್ತೀನಿ. ಯಾರಿಗಾನ ಹೆಲ್ಪ್ ಮಾಡ್ಬೇಕು ಅನ್ಸಿದ್ರೆ ಹೆಲ್ಪ್ ಮಾಡಿ. ಬಾಯ್. ಬದುಕೆ ಸುಂದರ ಪಯಣ, ಜೊತೆ ಜೊತೆಯಲ್ಲಿ ನೋವಿನ ಕದನ. ಯಾರ ಜೊತೆ ಉಣಿಸಿಕೊಳ್ಳು, ಉಣಿಸಿಕೊಂಡಿದೆ ವಿಧಿ ಬರಹ. ಕುರುಡು ಯಾತ್ರೆಗೆ ದಾರಿಯಾಗಲು ಬಾರೋ ನೀ ಸರಳಿ ಪುನಃ. ಜಗವ ಬೆಳಗುವ ಸೂರ್ಯ ಮುಳುಗಿದರು ನಿಲ್ಲದ ದುಗುಡದ ಪಯಣ. ಸ್ನೇಹದ ಉರುಳಲಿ ಬೆಂದ ಪಯಣಕ್ಕೆ ಹರಸಲಿ ಸಂಪನು ವರುಣ. ನಾ ಕಾಣೆ ನೀ ಕಾಣೆ ದೈವದ ಹಿಂದಿನ ನಡೆಯ. ಮನದ ಮಿಡಿತಕ್ಕೆ ಕಂಬನಿ ಭಾಷೆ ನಂದು ನನ್ನ ಈ ನುಡಿಯ.
ಶುಕ್ರ ದಾರಿಯು ತೋರದ ಗುರಿಯ ಬೇಟೆಗೆ ಹೆಣೆದಿದೆ ದೈವದ ಸೂತ್ರ ನಾನ್ಯಾರೋ ನೀನ್ಯಾರೋ ಆಡಿಸುವಾತನ ಎದುರು ಮರಳುಗಾಡಿನಲ್ಲಿ ನೋವ ಜೊತೆ ಜೊತೆ ಓಡುತ್ತಿದೆ ಈ ಪಯಣ ಬದುಕೆ ಸುಂದರ ಪಯಣ ಜೊತೆ ಜೊತೆಯಲ್ಲಿ ನೋವಿನ ಕದನ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ನೋಡ್ದವ್ರಿಗೂ ನಮ್ಮ ಮೇಲೆ ಡೌಟ್ ಬರುತ್ತೆ. ನಮ್ಮ ಕೆಲಸ ಮುಗಿಯೋ ತನಕ ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೇಬೇಕು. ನನಗನ್ಸುತ್ತೆ ದೇವಸ್ಥಾನದ ವಿಗ್ರಹ ಕದಿಯೋದು ಬೆಟರ್ ಅಂತ. ಇಲ್ಲಿವರೆಗೂ ದೇವ್ರ ವಿಷಯಕ್ಕೆ ಹೋದವರು ಯಾವ ನನ್ನ ಮಕ್ಕಳು ಉದ್ಧಾರ ಆಗಿಲ್ಲ. ಇಲ್ಲ ಅಂದ್ರೆ ಯಾವ್ದಾದ್ರು ಶ್ರೀಮಂತನ ಕಿಡ್ನಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ರೆ ಬೇಡ. ಯಾಕೆಂದ್ರೆ ಇದಕ್ಕಿಂತ ಮುಂಚೆ ವಿಕಿ ಕೂಡ ದೊಡ್ಡ ಶ್ರೀಮಂತನೇ. ಆದ್ರೆ ಇವತ್ತು ಅವನ ಪರಿಸ್ಥಿತಿ ಇನ್ಯಾರನೋ ಕಿಡ್ನಾಪ್ ಮಾಡಿ ಅವ್ರಿಗೂ ಆ ಪರಿಸ್ಥಿತಿ ಬರೋದು ಬೇಡ. ಬ್ಯಾಂಕ್ ರಾಬ್ರಿ. ನಾವ್ ಬ್ಯಾಂಕ್ ರಾಬ್ರಿ ಮಾಡೋದ್ರಿಂದ ಯಾರಿಗೂ ಏನ್ ಕಷ್ಟ ಆಗಲ್ಲ. ಯಾಕಂದ್ರೆ ಗೌರ್ಮೆಂಟ್ ಅವರು ಹೇಗೆ ಇದ್ರು ಅವ್ರ ದುಡ್ಡನ್ನ ವಾಪಸ್ ಕೊಟ್ಟೆ ಕೊಡ್ತಾರೆ. ಸೊ ಬ್ಯಾಂಕ್ ರಾಬರಿ ಪ್ಲಾನ್ ಮಾಡೋಣ. ಸೋನು ಹೇಳ್ತಾ ಇರೋದೇ ಕರೆಕ್ಟು. ನಾವೆಲ್ಲ ಬ್ಯಾಂಕ್ ರಾಬರಿ ಮಾಡೋದೇ ಒಳ್ಳೇದು. ICICI ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ಸ್ಟೇಟ್ ಬ್ಯಾಂಕು ಇವೆಲ್ಲ ಕಡೆ ಸೆಕ್ಯೂರಿಟಿ ಟೈಟ್ ಆಗಿರೋದ್ರಿಂದ ಈ ನ್ಯಾಷನಲ್ ಬ್ಯಾಂಕ್ಗಳನ್ನ ನಾವು ರಾಬ್ರಿ ಮಾಡೋದು ಕಷ್ಟ ಅನ್ಸುತ್ತೆ. ಯಾಕಾಗಲ್ಲ? ಆಗುತ್ತೆ. ನ್ಯಾಷನಲೈಸ್ ಬ್ಯಾಂಕ್ನ ರಾಬ್ರಿ ಮಾಡಕ್ಕೆ ಕಷ್ಟ ಆಗುತ್ತೆ. ಕೋಆಪರೇಟಿವ್ ಬ್ಯಾಂಕ್ ರಾಬ್ರಿ ಮಾಡಕ್ಕೆ ಏನ್ ಕಷ್ಟ ಆಗಲ್ಲ. ಕೆಂಗೇರಿ ಹತ್ರ ಇರೋ KPL ಕೋಆಪರೇಟಿವ್ ಬ್ಯಾಂಕ್ ಸುತ್ತಮುತ್ತ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವ್ದು ಮನೆಗಳಿಲ್ಲ. ಆಫೀಸು, ಕಮರ್ಷಿಯಲ್ ಬಿಲ್ಡಿಂಗ್ ಬಿಟ್ಟು ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ 10 ಗಂಟೆ ಮೇಲೆ ಯಾವ್ದು ಓಪನ್ ಇರಲ್ಲ. ಕೆಂಗೇರಿ ಹತ್ರ ಇರೋ KPL ಕೋಆಪರೇಟಿವ್ ಬ್ಯಾಂಕ್ ನಮಗ್ ರಾಬ್ರಿ ಮಾಡಕ್ಕೆ ಈಸಿಯಾದ ಪ್ಲೇಸ್ ಅನ್ಸುತ್ತೆ. ಹೌದು, ವಿಕಿ ಹೇಳ್ತಿರೋದು ಸರಿಯಾಗಿದೆ. ಈ ಬ್ಯಾಂಕು ಬ್ಯಾಂಗ್ಳೂರ್ ಸಿಟಿ ಬಾರ್ಡರ್ ಇರೋದ್ರಿಂದ ನಾವು ರಾಬ್ರಿ ಮಾಡಿ ಎಸ್ಕೇಪ್ ಆಗಕ್ಕೆ ತುಂಬಾ ಈಸಿ ಆಗುತ್ತೆ.
ಕಿಡ್ನಾಪ್ ಮಾಡಿ ಮ್ಯಾನೇಜರ್ ಕಡೆಯಿಂದ ಬ್ಯಾಂಕ್ನ ಎಲ್ಲ ಸೀಕ್ರೆಟ್ಸ್ ತಿಳ್ಕೊಂಡು ಈಸಿಯಾಗಿ ನಾವು ಬ್ಯಾಂಕ್ನ ರಾಬರಿ ಮಾಡ್ಬೋದು ಅಂತ ನನಗನ್ಸುತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಬ್ಯಾಂಕ್ ಮ್ಯಾನೇಜರ್ನ ಕಿಡ್ನಾಪ್ ಮಾಡಿದ್ರೆ ನಾವೆಲ್ಲ ಈಸಿಯಾಗಿ ಸಿಕ್ಕಾಕೊಳ್ತೀವಿ. ಯಾಕಂದ್ರೆ ನಾವು ಬ್ಯಾಂಕ್ಗೆ ಹೋಗಿರೋದ್ರಿಂದ ಅಲ್ಲಿರೋ ಎಲ್ಲ CCTV ಕ್ಯಾಮ್ರಾದಲ್ಲಿ ನಮ್ ಎಲ್ರ ಮುಖನೂ ಚೆನ್ನಾಗಿ ರಿಜಿಸ್ಟರ್ ಆಗಿರುತ್ತೆ. ಸೊ ಇನ್ವೆಸ್ಟಿಗೇಷನ್ ತುಂಬಾ ಫಾಸ್ಟ್ ಆಗಿರೋದ್ರಿಂದ ನಾವೆಲ್ಲ ಬೇಗ ಸಿಕ್ಕಾಕೊಳ್ತೀವಿ. ಹಾಗಾದ್ರೆ ಬ್ಯಾಂಕ್ ಮ್ಯಾನೇಜರ್ ಸೂಟಲ್ಲಿ ಹಿಡನ್ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ ನಮ್ಗೆಲ್ಲ ಈಸಿಯಾಗಿ ಸೀಕ್ರೆಟ್ ಸಿಗುತ್ತಲ್ವಾ? ತನ್ವಿ ಹೇಳಿದಾಗ ಹಿಡನ್ ಕ್ಯಾಮ್ರಾನ ಫಿಕ್ಸ್ ಮಾಡಿ ಬ್ಯಾಂಕ್ನ ಎಲ್ಲ ಸೀಕ್ರೆಟ್ ತಿಳ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಬ್ಯಾಂಕ್ ಮ್ಯಾನೇಜರ್ ಸೂಟಲ್ಲಿ ಹಿಡನ್ ಕ್ಯಾಮ್ರಾ ಫಿಕ್ಸ್ ಮಾಡೋದು ಅಷ್ಟೊಂದು ಈಸಿ ಏನಲ್ಲ. ಅವ್ನು ದಿನಕ್ಕೆ ಒಂದೊಂದು ಸೂಟ್ ಚೇಂಜ್ ಮಾಡ್ತಾನೆ. ಈ ಪ್ಲಾನ್ ಏನೋ ನನಗೆ ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಅದ್ರ ಬದಲು ಬೇರೆ ಏನಾದರೂ ಪ್ಲಾನ್ ಮಾಡಬೇಕು. ರಾಜ್, ವಿಕ್ಕಿ, ಒಂದು ನಿಮಿಷ ಬನ್ನಿಲಿ. ಈ ಫೋಟೋನ ಅಬ್ಸರ್ವ್ ಮಾಡಿ. ಮ್ಯಾನೇಜರ್ ಡೈಲಿ ಸೂಟ್ನ ಚೇಂಜ್ ಮಾಡ್ತಾನೆ, ಆದರೆ ಪೆನ್ನನ್ನು ಮಾತ್ರ ಒಂದನ್ನೇ ಯೂಸ್ ಮಾಡ್ತೇನೆ. ನಾವು ಯಾಕೆ ಪ್ಲಾನ್ ಮಾಡಿ ಈ ಪೆನ್ನಲ್ಲಿ ಹಿಡನ್ ಕ್ಯಾಮ್ರಾನ ಫಿಕ್ಸ್ ಮಾಡಬಾರ್ದು? ರೈಟ್ ವಿಕ್ಕಿ, ಈ ಹಿಡನ್ ಕ್ಯಾಮ್ರಾಗೆ ಏನು ಮಾಡೋದು? ಅದೆಲ್ಲ ನನಗೆ ಬಿಟ್ಬಿಡಿ, ನಾನು ನೋಡ್ಕೊಳ್ತೀನಿ. ಹಲೋ ಅಫ್ಜಲ್ ಭಾಯ್. ನಂಗೆ ಅಡ್ರೆಸ್ ಹೇಳು, ಬರ್ಕೊಳ್ತೀನಿ. ಸರ್, ಪೆನ್ ಕೊಡ್ತೀರಾ? ಹಾ, ಹೇಳು. ಅಲ್ಲ, ಎಲ್ಲಿದೆ ಮಚ್ಚ? ಏನಯ್ಯ? ಸಾರಿ ಸರ್. ಜ್ಞಾನ ಇರೋನಿಗೆ. ಸಾರಿ ಸರ್, ಗೊತ್ತಾಗಿಲ್ಲ ಸರ್. ನೋಡ್ಕೊಂಡು ಹೋಗ್ಬಾರ್ದಾ? ಹಾ, ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್, ನಾವು ಜಯನಗರಿಂದ ಬಂದಿದ್ದೀವಿ. ಓಕೆ, ಏನಾಗಬೇಕಾಗಿತ್ತು ಹೇಳಿ. ನಮಗೆ ಪ್ರಾಪರ್ಟಿ ಮೇಲೆ ಲೋನ್ ಬೇಕಾಗಿತ್ತು. ಏನಿದೆ ಪ್ರಾಪರ್ಟಿ? ಹಾಮ, ಅದನ್ನೇ ಮಾತಾಡ್ತಿದ್ವಿ. ಅಡ್ರೆಸ್ ಬರ್ಕೋಬೇಕಾ? ಸರ್, ಪೆನ್ ಕೊಡಿ ಪ್ಲೀಸ್. ನಮ್ಗೆ ಇವಾಗ ಕೀ ಬಗ್ಗೆ ಹಾಗೆ ಪಾಸ್ವರ್ಡ್ ಬಗ್ಗೆನೂ ಗೊತ್ತಾಗಿದೆ. ನಮ್ ನೆಕ್ಸ್ಟ್ ಪ್ಲಾನ್ ಏನಿದ್ರು ಬ್ಯಾಂಕ್ ರಾಬರಿ ಯಾವಾಗ ಮಾಡ್ಬೇಕು ಅಂತಾನು ಪ್ಲಾನ್ ಮಾಡ್ಬೇಕು. ಸಂಡೇ ಬ್ಯಾಂಕ್ ಹಾಲಿಡೇ ಇರುತ್ತೆ. ನಾವು ರಾಬರಿ ಮಾಡಿರೋ ವಿಷಯ ಗೊತ್ತಾಗಕ್ಕೆ ಟೈಮ್ ಹಿಡ್ದೇ ಹಿಡಿಯುತ್ತೆ. ಅಷ್ಟರಲ್ಲಿ ನಾವು ಈಸಿಯಾಗಿ ಎಸ್ಕೇಪ್ ಆಗ್ಬೋದು. ಕರೆಕ್ಟ್ 3 ಗಂಟೆಗೆ ಬ್ಯಾಂಕ್ ಮುಂದೆ ಇರೋ ರಿಜಿಸ್ಟರ್ ಸೈನ್ ಮಾಡಕ್ಕೆ ಪೊಲೀಸರು ಬರ್ತಾರೆ. ಪೊಲೀಸರು ಬಂದು ಹೋದ ತಕ್ಷಣ ಬ್ಯಾಂಕ್ ಮುಂದೆ ಇರೋ ಸೆಕ್ಯೂರಿಟಿ ಗಾರ್ಡ್ಗೆ ಕ್ಲೋರೋಫಾರ್ಮ್ ಆಗಿ ಜ್ಞಾನ ತಪ್ಪಿಸ್ಬೇಕು. 3 ರಿಂದ 4 ಗಂಟೆ ಒಳಗೆ ನಾವು ಬ್ಯಾಂಕ್ ರಾಬರಿ ಮಾಡಿದ್ರೆ ಈಸಿಯಾಗಿ ಎಸ್ಕೇಪ್ ಆಗ್ಬೋದು. ಯಾಕೆಂದ್ರೆ 4 ರಿಂದ 4:15ಗೆ ಹಾಲಿನ ಗಾಡಿ, ಪೇಪರ್ ವ್ಯಾನ್ ಎಲ್ಲ ಬಂದ್ಬಿಡುತ್ತೆ. ಸೊ 3 ರಿಂದ 4 ಗಂಟೆ ಒಳಗಡೆನೆ ನಾವು ಬ್ಯಾಂಕ್ ರಾಬರಿ ಮಾಡಬೇಕು. ನಮ್ಮ ಪ್ಲಾನಿಂಗ್ ಪ್ರಕಾರ ಬ್ಯಾಂಕ್ನ ರಾಬರಿ ಮಾಡಬೇಕು ಅಂದರೆ ಕೆಲವು ಮೆಟೀರಿಯಲ್ಸ್ಗಳು ಬೇಕಾಗುತ್ತೆ. ಲೈಕ್ ಮೊಬೈಲ್, ಡೂಪ್ಲಿಕೇಟ್ ಸಿಮ್ ಕಾರ್ಡ್ಸ್, ಬ್ಲೂಟೂತ್, ಗನ್, ಕ್ಲೋರೋಫಾರ್ಮ್. ಇವನ್ನೆಲ್ಲ ಹೇಗೆ ಅರೇಂಜ್ ಮಾಡ್ತೇವೆ? ಶಿವಾಜಿನಗರ ಅಫ್ಜಲ್. ಸಲಾಮ್ ಅಲೈಕುಂ ಬಾಯ್, ಹೇಗಿದ್ಯಾ? ಯಾ ಬಾಯ್. ಇವ್ ನನ್ನ ಫ್ರೆಂಡು. ಓ ಅಚ್ಚಾ, ನಮಸ್ತೆ.
ಇವ್ನು ರಾಜ್ ಅಂತ. ಬನ್ನಿ 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 ಭೇಟಿಯೇ. ಹೇಳು ದೋಸ್ತ್, ಮತ್ತೇನು ಸಮಾಚಾರ? ನಾನು ನನ್ನ ಫ್ರೆಂಡ್ ಜೊತೆ ಸೇರಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಬಿಸ್ನೆಸ್ಗೋಸ್ಕರ ಅಲ್ಲಿ ಇಲ್ಲಿ ಸಾಲ ಎಲ್ಲ ತಂದಾಕ್ತೆ. ಆದರೆ ನನ್ನ ಫ್ರೆಂಡ್ಸೇ ನನಗೆ ಮೋಸ ಮಾಡಿಬಿಟ್ರು. ಇನ್ನು 5 ತಿಂಗಳಲ್ಲಿ 5 ಕೋಟಿ ರೂಪಾಯಿ ಬ್ಯಾಂಕ್ ಕಟ್ಟಿಲ್ಲ ಅಂದರೆ ನಾನಿರೋ ಮನೆ, ಫ್ಯಾಕ್ಟ್ರಿ ಎಲ್ಲ ಸೀಸ್ ಮಾಡ್ಬಿಡ್ತಾರೆ. ಓಕೆ, ಅದಕ್ಕೆ ಬ್ಯಾಂಕ್ ರಾಬ್ರಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ರಾಬ್ರಿನಾ? ಯಾವ ಬ್ಯಾಂಕು? ಕೆಂಗೇರಿಯಲ್ಲಿರೋ KPL ಕೋಆಪರೇಟಿವ್ ಬ್ಯಾಂಕ್. ಮರ್ತ್ಬಿಡು ದೋಸ್ತ್, ನಮ್ಮ ಹುಡುಗರು ಆಲ್ರೆಡಿ 2 ಸಲ ಟ್ರೈ ಮಾಡಿ ಫೇಲ್ಯೂರ್ ಆಗಿದ್ದಾರೆ. ಆ ಬ್ಯಾಂಕ್ ಸಿಸ್ಟಮೇ ಬೇರೆ. ಸಂಜೆ 6 ಗಂಟೆ ಕ್ಲೋಸ್ ಆದಾಗಿಂದ ಬೆಳಿಗ್ಗೆ 10 ಗಂಟೆವರೆಗೂ ಸೈರನ್ ಮೋಡ್ ಆನ್ ಆಗೇ ಇರುತ್ತೆ. ಬ್ಯಾಂಕ್ ರಾಬ್ರಿ ಮಾಡೋದಕ್ಕೆ ಆಗೋದೇ ಇಲ್ಲ. ಹಂಗಾದ್ರೆ ಬ್ಯಾಂಕ್ ಮ್ಯಾನೇಜರ್ನ ಕಿಡ್ನಾಪ್ ಮಾಡಿ ಬ್ಯಾಂಕ್ ಸೀಕ್ರೆಟ್ಸ್ನ ತಿಳ್ಕೊಂಡು ಪ್ಲಾನ್ ಮಾಡಿದ್ರೆ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಬ್ಯಾಂಕ್ ಮ್ಯಾನೇಜರ್ಗೆ ಅವ್ರ ಮಗಳು ಮೊಮ್ಮಗಳು ಅಂದರೆ ತುಂಬಾನೇ ಪ್ರೀತಿ. ಮ್ಯಾನೇಜರ್ ಸ್ಯಾಟರ್ಡೆ ಕೆಲಸ ಮುಗಿಸಿ ಕ್ಲಬ್ಬಿಗೆ ಬರ್ತಾರೆ. ಇದೇ ಟೈಮ್ಗೆ ಪೂರ್ವಿ, ತನ್ವಿ, ಸೋನು ಇವ್ರು 3 ಜನ ಅವ್ರ ಮಗಳನ್ನ ಮೊಮ್ಮಗಳನ್ನ ಅವ್ರ ಕಂಟ್ರೋಲಿಗೆ ತಗೊಳ್ಳಿ. ಮ್ಯಾನೇಜರ್ ಈಚೆ ಬರೋ ಅಷ್ಟರಲ್ಲಿ ನಾನು ರಾಜು ಸೆಂಟ್ರಲ್ ಲಾಕ್ ಸೌಂಡ್ನ ಡಿಫ್ಯೂಸ್ ಮಾಡ್ತೀವಿ. ಮ್ಯಾನೇಜರ್ ಬರೋ ಅಷ್ಟರಲ್ಲಿ ನೀನು ಕಾರ್ ಲಾಕ್ನ ಓಪನ್ ಮಾಡು. ಮ್ಯಾನೇಜರ್ ಬಂದ ತಕ್ಷಣ ಅವ್ರನ್ನ ನಿನ್ನ ಕಂಟ್ರೋಲಿಗೆ ತಗೋ. ಡೋಂಟ್ ಮೂವ್. ಯಾರು ನೀನು? ಹಿಂದೆ ತಿರುಗಿದ್ರೆ ಸುಟ್ಟಾಕ್ಬಿಡ್ತೀನಿ. ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ಲ. ನಾನು ಈಗಲೇ ಪೊಲೀಸಿಗೆ ಫೋನ್ ಮಾಡ್ಬಿಡ್ತೀನಿ. ಏಯ್, ನೀನೇನೋ ಪೊಲೀಸರು ಫೋನ್ ಮಾಡೋದು? ಮೊದ್ಲು ಇದನ್ನ ಕೇಳು. ನನಗೆ ಇವ್ರು ಕಂಡ್ರೆ ಭಯ ಆಗ್ತಿದೆ ತಾತ. ಪ್ಲೀಸ್ ನನ್ನ ಮೊಮ್ಮಗಳಿಗೆ ಏನು ಮಾಡಬೇಡ. ನಿನಗೇನು ಬೇಕು ಹೇಳು, ಎಲ್ಲ ಕೊಡ್ತೀನಿ. ನನ್ನ ಮೊಮ್ಮಗಳಿಗೆ ಏನು ಮಾಡಬೇಡ ಪ್ಲೀಸ್. ಏಯ್, ನನಗೆ ನೀನು ದುಡ್ಡು ಬೇಡ, ನನಗೆ ನಿನ್ನ ಬ್ಯಾಂಕ್ ಡೀಟೇಲ್ಸ್ ಬೇಕು. ಅದನ್ನು ಹೇಳ್ತೀನಿ, ಆದರೆ ನನ್ನ ಮೊಮ್ಮಗಳಿಗೆ ಮಾತ್ರ ಏನು ಮಾಡಬೇಡ ಪ್ಲೀಸ್. ಲಾಕರ್ ಕೋಡ್ 2 4 6 8 5. ನಮ್ಮ ಬ್ಯಾಂಕಿಂದ ಒಂದು ಸಿಸ್ಟಮ್ ಇದೆ. ಈವ್ನಿಂಗ್ 6 o'clockನಿಂದ ಮಾರ್ನಿಂಗ್ 10 o'clock ತನಕ ಲೇಸರ್ ಲೈಟು ಆನಲ್ಲೇ ಇರುತ್ತೆ. ಲೇಸರ್ ಬೀಮ್ನ ಕ್ರಾಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಸೈರನ್ ಆಕ್ಟಿವೇಟ್ ಆಗುತ್ತೆ. ಅದನ್ನು ಯಾರಿಂದಲೂ ತಪ್ಸೋಕ್ಕಾಗಲ್ಲ. ನನ್ನನ್ನು ನಂಬಿ. ಗೊತ್ತು ಬಿಡಿ ಮ್ಯಾನೇಜರ್, ಆಲ್ರೆಡಿ ನಾವು ಪೆನ್ನಲ್ಲಿ ಕ್ಯಾಮ್ರಾ ಇಟ್ಟು ಎಲ್ಲ ಸೀಕ್ರೆಟ್ಸ್ನೂ ತಿಳ್ಕೊಂಡಿದ್ದೀವಿ. ನೀನು ಹೇಳೋದು ಸುಳ್ಳಾದರೆ ನಿನ್ನ ಫ್ಯಾಮಿಲಿಲಿ ಬದುಕಕ್ಕೆ ಯಾರನ್ನೂ ಬಿಡಲ್ಲ. ವಿಕ್ಕಿ, ನೀನೇ ಈಗ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡ್ರೆ ಹೇಗೋ? ವಿಕ್ಕಿ, ಸೈರನ್ ಕಂಡಿಡ್ದಿದ್ದು ಒಬ್ಬ ಮನುಷ್ಯನೇ. ಅದನ್ನು ಸಾಲ್ವ್ ಮಾಡೋಕ್ಕೆ ಏನಾದರೂ ಒಂದು ದಾರಿ ಇದ್ದೇ ಇರುತ್ತೆ. ಅದೇನೇ ಕಷ್ಟ ಬರಲಿ, ಬ್ಯಾಂಕ್ ರಾಬ್ರಿ ಮಾಡೇ ಮಾಡೋಣ. ವಿಕ್ಕಿ, ರಾಜ್ ಹೇಳ್ತಿರೋದು ಕರೆಕ್ಟೇ. ನೀನೇ ಈಗ ಡಿಪ್ರೆಸ್ ಆದ್ರೆ ಹೆಂಗೋ? ಪೂರ್ವಿ, ತನ್ವಿ, ಸೋನು ಅವ್ರ ಅಪ್ಪ ಅಮ್ಮ ನೋಡ್ಕೊಂಬರ್ತೀನಿ ಅಂತ ಊರಿಗೆ ಹೋಗ್ಯಾರೆ. ಅವ್ರು ಬರೋ ಅಷ್ಟರಲ್ಲಿ ಬೇರೆ ಏನಾದರೂ ಪ್ಲಾನ್ ಮಾಡೋಣ. ಈ ಯಾವ ವಿಷಯಗಳು ಅವ್ರಿಗೆ ಗೊತ್ತಾಗೋದು ಬೇಡ. ಹುಟ್ಸಿದ ದೇವರು ಉಲ್ಮೇಯಿಸದೇ ಇರ್ತಾನ. ಎಲ್ಲ ವಿಷಯಕ್ಕೂ ಒಂದು ಸೊಲ್ಯೂಷನ್ ಅದಿದ್ದೇ ಇರುತ್ತೆ. ನಿಧಾನಕ್ಕೆ ಯೋಚನೆ ಮಾಡೋಣ. ನೀವಿಬ್ರು ಸಾಥ್ ಕೊಡ್ತೀನಿ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಅಪ್ಪು ಹೇಳ್ದಂಗೆ ಬ್ಯಾಂಕ್ನ ಇನ್ನೊಂದ್ಸಲಿ ಡೀಟೇಲಾಗಿ ಅಬ್ಸರ್ವ್ ಮಾಡೋಣ. ಏನಾದರೂ ಕ್ಲೂಸ್ ಸಿಕ್ಕಿದ್ರೂ ಸಿಗ್ಬೋದು. ಬ್ಯಾಂಕ್ದು ಬ್ಲೂ ಪ್ರಿಂಟ್ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಓಕೆ, ಬ್ಲೂ ಪ್ರಿಂಟ್. ಅಬ್ಸರ್ವ್ ಮಾಡಿ.
ಲೇಸರ್ ಲೈಟ್ ಕ್ರಾಸ್ ಮಾಡಿದ್ರೂ ಸೌಂಡ್ ಬರುತ್ತೆ. ಮ್ಯಾನೇಜರ್ ಹೇಳಿರೋ ಪ್ರಕಾರ ಮ್ಯಾನೇಜರ್ ಡೋರ್ ಕೀ ಅಸಿಸ್ಟೆಂಟ್ ಮ್ಯಾನೇಜರ್ ಹತ್ರ ಇರುತ್ತೆ. ಅಸಿಸ್ಟೆಂಟ್ ಮ್ಯಾನೇಜರ್ನ ಟ್ರ್ಯಾಪ್ ಮಾಡಿದ್ರೆ ಬೇಡ, ಮ್ಯಾನೇಜರ್ ಡೋರ್ನ ಒಡೆದೇ ಒಳಗಡೆ ಹೋಗ್ಬೇಕು. ಸೊ ಅವಾಗಲೂ ಸೌಂಡ್ ಬರುತ್ತೆ. ಸೌಂಡ್ ಅವಾಯ್ಡ್ ಮಾಡೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಬೇಕು. ಎಸ್, ನಾವು ಬ್ಯಾಂಕ್ ಅಬ್ಸರ್ವ್ ಮಾಡಿರೋ ಪ್ರಕಾರ ಬ್ಯಾಂಕ್ ಸುತ್ತಮುತ್ತ ಯಾವ ಮನೆಗಳು ಇಲ್ಲ. ಸೊ ನಾವು ಬ್ಯಾಂಕ್ ಹಿಂದೆಗಡೆಯಿಂದ ಪೈಪ್ ಹೆಲ್ಪ್ ತೊಗೊಂಡು ಟೆರೆಸ್ಗೆ ರೀಚ್ ಆಗಬೇಕು. ನಾವು ಪ್ಲ್ಯಾನ್ ಮಾಡಿರೋ ಪ್ರಕಾರ 3 ಗಂಟೆಯಿಂದ 4:10 ನಾವು ಬ್ಯಾಂಕ್ ರಾಬರಿ ಮಾಡಬೇಕು. 3 ಗಂಟೆಗೆ ಟೆರೆಸ್ನಲ್ಲಿರೋ AC ಡಕ್ನಿಂದ 3:30 ಬ್ಯಾಂಕ್ ಒಳಗಡೆ ಎಂಟ್ರಿ ಕೊಡಬೇಕು. 3:30 ಸರಿಯಾಗಿ ಬ್ಯಾಂಕ್ ಮ್ಯಾನೇಜರ್ ರೂಮ್ ಡೋರ್ನ ಹೊಡೆದಾಕಿ ಒಳಗಡೆ ಹೋಗ್ಬೇಕು. ಆ ಡೋರ್ ಯಾಕೆ ಹೊಡೆದಾಕ್ಬೇಕು? ಹೇಗಿದ್ರು ಮ್ಯಾನೇಜರ್ನ ಟ್ರ್ಯಾಪ್ ಮಾಡಿದ್ದೀವಿ, ಅವನ ಹತ್ರ ಈಸಿಯಾಗಿ ಕೀ ಇಸ್ಕೊಂಡು ಒಳಗಡೆ ಹೋಗ್ಬೋದಲ್ವಾ? ಮ್ಯಾನೇಜರ್ ಹೇಳಿರೋ ಪ್ರಕಾರ ಆ ಡೋರ್ ಕೀ ಅಸಿಸ್ಟೆಂಟ್ ಮ್ಯಾನೇಜರ್ ಹತ್ರ ಇರುತ್ತೆ. ಹಾಗಿದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ನ ಟ್ರ್ಯಾಪ್ ಮಾಡಿ ಅವನ ಹತ್ರನೇ ಕೀ ಇಸ್ಕೋಬೋದಲ್ವಾ? ಎಲ್ಲರೂ ಮ್ಯಾನೇಜರ್ ಥರ ಸೆಂಟಿಮೆಂಟ್ ಫುಲ್ ಆಗಿರ್ತಾರೆ ಅಂತ ಏನು ಗ್ಯಾರಂಟಿ? ನೀನು ಡೋರ್ ಓಪನ್ ಮಾಡಿಕೊಂಡು ಒಳಗಡೆ ಹೋಗೋಣ ಅಂತಿದ್ಯಾ? ಓಕೆ. ಸೊ ನಾವು ಕಟ್ಟಿಂಗ್ ಮಿಷಿನ್ ಯೂಸ್ ಮಾಡಿ ಡೋರ್ ಓಪನ್ ಮಾಡ್ತೀವಿ ಅಂತಂದ್ರೆ ಸೌಂಡ್ ಬಂದೇ ಬರುತ್ತೆ. ಆದರೆ ಸೌಂಡ್ನ ಅವಾಯ್ಡ್ ಮಾಡೋದು ಹೇಗೆ? ಬ್ಯಾಂಕ್ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇರೋದ್ರಿಂದ ಕರೆಕ್ಟಾಗಿ 3:35 ಟ್ರೈನ್ ಬರುತ್ತೆ. ಆ ಟೈಮಲ್ಲಿ ಸಿಟಿ ಸೈಲೆಂಟ್ ಆಗಿರೋದ್ರಿಂದ ಟ್ರೈನ್ ಅರೌಂಡ್ ಸೌಂಡು ತುಂಬ ಜೋರಾಗಿ ಕೇಳುತ್ತೆ. ಆ ಟೈಮಲ್ಲಿ ನಾವು ಬ್ಯಾಂಕ್ ಮ್ಯಾನೇಜರ್ ಡೋರ್ನ ಹೊಡೆದಾಕ್ಬೇಕು. ಇದಕ್ಕೆ ನಮಗಿರೋ ಟೈಮ್ ಬರೀ 5 ನಿಮಿಷ ಮಾತ್ರ. ಮ್ಯಾನೇಜರ್ ರೂಮಲ್ಲಿ ಟ್ರೆಜರ್ ಇರೋ ರೂಮ್ನ ಫಸ್ಟ್ ಡೋರ್ ಕೀ ಸಿಗುತ್ತೆ. ಕೀ ಓಪನ್ ಮಾಡಿ ಒಳಗಡೆ ಹೋದ್ರೆ ಇನ್ನೊಂದು ಡೋರ್ ಸಿಗುತ್ತೆ. ಆಲ್ರೆಡಿ ನಮಗೆ ಕೀ ಕೋಡ್ ಗೊತ್ತಿರೋದ್ರಿಂದ ಲೇಸರ್ ಲೈಟ್ ಇರೋ ಜಾಗಕ್ಕೆ ಕರೆಕ್ಟಾಗಿ 4 ಗಂಟೆಗೆ ರೀಚ್ ಆಗಿರ್ತೀವಿ. ಹೌದು, ನಾವು ಲೇಸರ್ ಲೈಟ್ನೇನೋ ಕ್ರಾಸ್ ಮಾಡ್ತೀವಿ. ಕ್ರಾಸ್ ಮಾಡ್ತಿದ್ದಾಗೆ ಸೈರನ್ ಸೌಂಡ್ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡೋದು? ದಯವಿಟ್ಟು ಇವಾಗ ನಾನು ಏನೂ ಕೇಳಬೇಡಿ. ನಾನು ಅನ್ಕೊಂಡಿರೋ ಪ್ಲಾನ್ ಪ್ರಕಾರ ಕರೆಕ್ಟಾಗಿ ಬ್ಯಾಂಕ್ ಹತ್ರ ಇರೋ ಈ ಬಸ್ ಸ್ಟಾಪ್ ಹತ್ರ 4:05 ಗಾಡಿ ಬ್ಲಾಸ್ಟ್ ಆದರೆ ನಾನು ಅನ್ಕೊಂಡಿರೋ ಬ್ಯಾಂಕ್ ರಾಬ್ರಿ ಪ್ಲಾನ್ 100% ಸಕ್ಸಸ್ ಆಗುತ್ತೆ. ನಾವು ಹಾಕಿರೋ ಪ್ಲಾನ್ ಸಕ್ಸಸ್ ಆಗಬೇಕು ಅಂದರೆ ನಮ್ಗೆ ಅಫ್ಜಲ್ ಬೈ ಹೆಲ್ಪ್ ಬೇಕೇ ಬೇಕು. ಸೊ ನಮ್ಮ ಪ್ಲಾನ್ನ ಅಫ್ಜಲ್ ಬೈ ಹತ್ರ ಡಿಸ್ಕಸ್ ಮಾಡೋಣ. ಪೊಲೀಸರು ಬರೋಕ್ಕಿಂತ ಮುಂಚೆನೆ ನಾನು, ರಾಜ್, ಅಪ್ಪು 3 ಜನನು AC ಚೇಂಬರ್ ಮುಖಾಂತರ ಬ್ಯಾಂಕ್ ಒಳಗೆ ಎಂಟ್ರಿ ಕೊಡ್ತೀವಿ. ನಿಮ್ಮ ಹುಡುಗ ಫಯಾಜ್ ಮತ್ತೆ ನಮ್ಮ ಕಡೆಯವರು ಬ್ಯಾಂಕ್ ಈಚೆ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರಲಿ. ಪೊಲೀಸರು ಬಂದು ರಿಜಿಸ್ಟರ್ ಸೈನ್ ಮಾಡೋದ ತಕ್ಷಣ ಬ್ಯಾಂಕ್ ಮುಂದೆ ಇರೋ ಸೆಕ್ಯೂರಿಟಿ ಗಾರ್ಡ್ಗೆ ಕ್ಲೋರೋಫಾರ್ಮ್ ಆಗಿ ಜ್ಞಾನ ತಪ್ಪಿಸ್ಲಿ. ಕರೆಕ್ಟಾಗಿ 3:40 ಬ್ಯಾಂಕ್ ಹತ್ರ ಇರೋ ಬಸ್ ಸ್ಟಾಪ್ ಹತ್ರ ಗಾಡಿ ಬ್ಲಾಸ್ಟ್ ಆಗಬೇಕು. ಜೊತೆಗೆ 3 ಡೆಡ್ ಬಾಡಿಗಳು ಇರಬೇಕು. ಅದು ಸರಿ, ಗಾಡಿ ಬ್ಲಾಸ್ಟ್ ಯಾಕೆ ಆಗಬೇಕು? ಅದು ಸಸ್ಪೆನ್ಸ್. ಮತ್ತೆ ಇನ್ನೊಂದು ಕೆಲಸ ಆಗಬೇಕು. ಕರೆಕ್ಟಾಗಿ 4 ಗಂಟೆಗೆ ಬ್ಯಾಂಕ್ ಮುಂದೆ ನಂಗೊಂದು ಆಂಬ್ಯುಲೆನ್ಸ್ ಬೇಕು. ಆಂಬ್ಯುಲೆನ್ಸ್ ಮುಖಾಂತರ ನಾವು ಎಸ್ಕೇಪ್ ಆದರೆ ಯಾರಿಗೂ ಡೌಟ್ ಬರಲ್ಲ. ನಾವು ಬ್ಯಾಂಕ್ ರಾಬ್ರಿ ಮಾಡಬೇಕಾದ್ರೆ ಬ್ಲೂಟೂತಲ್ಲಿ ಒಬ್ಬೊಬ್ಬರು ಕಾಲಲ್ಲಿ ಇರ್ತೀವಿ. ಸೊ ಅದಕ್ಕೆ ಒಂದು ಕೋಡ್ ವರ್ಡ್ ಅಂತಿದ್ರೆ ತುಂಬ ಒಳ್ಳೇದಲ್ವಾ? ಬೆಳೆಲ್ಲ ಕಂಡ್ರು ನಿನ್ನ ದುಡ್ಡು ಕದೀತಾ ಇದ್ದೀರಾ. ಪಾನಿಪುರಿ ತಿನ್ನಕ್ಕೋಸ್ಕರ ದುಡ್ಡು ಕದೀತಾ ಇದ್ದೀರಾ. ಇನ್ನೊಂದ್ಸಲ ಪಾನಿಪುರಿ ಅನ್ಬಾರ್ದು. ಪಾನಿಪುರಿ. ಭಗವಂತ ಒಂದು ಮನವಿ ನಿಂಗೆ, ಹೆಣ್ಮಕ್ಳಿಗೆ ಶಾಪ ಕೊಡ, ಸುಳ್ಳು ಹೇಳ್ದಿರೋ ಹಂಗೆ, ಸುಳ್ಳು ಹೇಳ್ದಿರೋ ಹಂಗೆ, ಸುಳ್ಳು ಹೇಳ್ದಿರೋ ಹಂಗೆ. ಬಿತ್ತಿದ ಬೀಜವೆಲ್ಲ ಮರವಾಗಲ್ಲ, ಬೆಳೆದಂತ ಬಿದಿರೆಲ್ಲ ಕೊಳಲಾಗಲ್ಲ, ಪ್ರೀತಿಸಿದ ಹುಡುಗಿರೆಲ್ಲ ಒಳ್ಳೆಯವರಲ್ಲ, ಕೈ ಕೊಟ್ಟ ಹುಡುಗರೆಲ್ಲ ಕೆಟ್ಟವರಲ್ಲ. ಲೈಫ್ ತುಂಬಾ ಕನ್ಫ್ಯೂಸು, ಸರಿ ಹೋಗ್ತಿಲ್ಲ, ಯಾವ ಇಚ್ಛೆ ಏನೈತೆ ಯಾವನು ಬಲ್ಲ. ಭಗವಂತ ಒಂದು ಮನವಿ ನಿಂಗೆ, ಹೆಣ್ಮಕ್ಳಿಗೆ ಶಾಪ ಕೊಡೋ, ಸುಳ್ಳು ಹೇಳ್ದಿರೋ ಹಂಗೆ, 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 ಸುಳ್ಳು ಹೇಳ್ದಿರೋ ಹಂಗೆ.
ಬೆಳ್ಳಗೆ ಇದ್ರೆ ಸಾಕ ಒಳ್ಳೆ ಮನ್ಸು ಸೆಲೆಕ್ಟ್ ಮಾಡ್ರಿ ಲೈಲಾ ಮಜ್ನು ಸ್ಟೋರಿಯನ್ನ ಇಷ್ಟ ಬೇಗ ಮರ್ತು ಬಿಟ್ಟಿರೇನ್ರಿ ಲವ್ ಪಾಸ್ ಆದ್ರೆ ಬಾಸು ಫೇಲ್ ಆದ್ರೆ ದೇವದಾಸು ಕೈಯಲ್ಲಿ ಪೆನ್ ಸಿಕ್ರೆ ಕಾಳಿದಾಸು ಹೇಳ್ಯಾವ್ರೆ ನಿಂಗೆ ಗೊತ್ತಿಲ್ದಿರೋದೇನೈತೆ ದೊಡ್ಡ ಮನ್ಸ ಮಾಡಿ ಹೂ ಅಂದ್ಬಿಡು ಈ ನನ್ನ ಮನವಿಗೆ ಸಹಿ ಹಾಕ್ಬಿಡು ಹೆಣ್ಮಕ್ಳಿಗೆ ಶಾಪ ಕೊಡು ಸುಳ್ಳು ಹೇಳ್ದಿರೋ ಹಂಗೆ ಸುಳ್ಳು ಹೇಳ್ದಿರೋ ಹಂಗೆ ಸುಳ್ಳು ಹೇಳ್ದಿರೋ ಹಂಗೆ ಕಾಡಿಸಿ ಪೀಡಿಸಿ ಪ್ರೀತಿಸೋದ್ಯಾಕೆ ಹಠದಿಂದ ಪ್ರೀತಿ ಕೊಲ್ಲಬ್ಯಾಡೆ ಪ್ರೀತಿಸಿ ನಂಬಿಸಿ ಕೈ ಕೊಟ್ಟೊಳಗೆ ಕಣ್ಣೀರ್ ಕೂಡ ಹಾಕಬ್ಯಾಡೆ ಹೇ ಒಂದಲ್ಲ ಒಂದಿನ ಬರ್ತೈತೆ ಒಳ್ಳೆ ದಿನ ಹೋದೋಳ್ ಹೋಗ್ಲಿ ಹೊಸ ಹುಡುಗಿ ಸಿಗ್ತಾಳಣ್ಣ ಹೇ ದ್ಯಾವ್ರೆ ನೀ ಮಾತ್ರ ಕರುಣ ಗಿರುಣ ಅನ್ಬ್ಯಾಡ ಗಂಡು ಮಕ್ಳ ಮನಸ್ಸಿಗೆ ನೋವು ಮಾಡ್ಬೇಡ ಈ ನನ್ನ ಮನವಿ ಮರ್ತು ಬಿಡಬೇಡ ಹೆಣ್ಮಕ್ಳಿಗೆ ಶಾಪ ಕೊಡು ಸುಳ್ಳು ಹೇಳ್ದಿರೋ ಹಂಗೆ ಸುಳ್ಳು ಹೇಳ್ದಿರೋ ಹಂಗೆ ಸುಳ್ಳು ಹೇಳ್ದಿರೋ ಹಂಗೆ ಲಾ 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 ಜೀಪ್ ಬಂತು. ಬೇಗ ಮೆಸೇಜ್ ಕೊಡು. ಪಾನಿಪುರಿ 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 ಪಾನಿಪುರಿ. ಪೊಲೀಸ್ ಗಾಡಿ ಬಂತು. ಸೈಲೆನ್ಸ್. ಗಾಡಿ ನಿಲ್ಸು. ನೋಡು ಗಾಡಿ ಸ್ಟಾಪ್ ಆದಂಗಾಯ್ತು.
ಕಾರಲ್ಲಿ ಯಾರಿದ್ದಾರೆ ನೋಡ್ಕೊಂಬ. ಏಯ್ ಏನೋ ಮಾಡ್ತಿದ್ದೀರಿ ಇಷ್ಟೊತ್ತಿನಲ್ಲಿ? ಯಾ ಸಾಬ್, ರಾತ್ರಿ ಹೊತ್ತು ಲವರ್ಗಳು ಫ್ರೀಡಮ್ ಇಲ್ವಾ ಸಾಬ್? ಸರಿ ಸರಿ, ಸಾಹೇಬ್ರು ಬೈತಾರೆ, ಬೇಗ ಹೊರಡಿ. ಯಾರ ಲವರ್ಸ್ಗಳು ಸರ್? ಪೊಲೀಸರು ಹೋಗ್ತಾ ಇದ್ದಾರೆ. ಪಾನಿಪುರಿ 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 ಪಾನಿಪುರಿ. ಭಯ, ನೀವ್ ಹೇಳಿದ ಕೆಲಸ ಎಲ್ಲ ಮುಗೀತು. ಬೇಗ ಆಂಬುಲೆನ್ಸ್ ತಗೊಂಡು ಹೋಗು. ಟೀಕೆ ಬಾಯ್. ನಿಲ್ಸ ನಿಲ್ಸ, ಎಲ್ಲ ಹೋಗ್ತಿದ್ಯಾ? ಮಂಡಿದು ಹೋಗ್ತಾ ಇದ್ದೀನಿ ಸರ್. ಸರಿ, ಗಾಡಿ ರೆಕಾರ್ಡ್ ತಗೊಂಡ್ ಬಾ. ಅಚ್ಚಾ ಸಾಬ್. ಟೀಕೆ ಸಾಬ್, ಹೋಗು. ಏಯ್ ಗಾಡಿ ಚೆಕ್ ಮಾಡ್ದೇನಾ? ಏಯ್ ಬಾರ ಇಲ್ಲಿ. ಯಾವುದೋ ಫೋನ್ ಇಷ್ಟೊತ್ತಲ್ಲಿ? ನಮ್ದಕ್ಕೆ ಯಜಮಾನ್ ಫೋನ್ ಮಾಡಿರ್ಬೋದು ಸಾಬ್. ಕೊಡೋ ಇಲ್ಲಿ. ನೋಡಿ ಸಾಬ್. ಸರಿ, ಸ್ಪೀಕರ್ ಆನ್ ಮಾಡಿ ಮಾತಾಡೋ. ಅಚ್ಚಾ ಸಾಬ್. ಭಯ್ಯ, ನಮ್ದಕ್ಕೆ ಗಾಡಿ ಇವಾಗೆ ಬಂತು. ಸರಿ, ಬಂಡಿಗೆ ಹೋಗಿ ಅನ್ಲೋಡ್ ಮಾಡು, ಆಮೇಲೆ ಬರ್ತೀನಿ. ठीक है भैया, मैं मंडी को जाता हूँ. ठीक है भाषा. ಹೇಳಿದ್ನಲ್ಲ ಸಾಬ್, ಯಜಮಾನ್ದು ಫೋನ್ ಅಂತ. ಸರಿ ನಡೀತೀನಿ ಸಾಬ್. ಪಾನಿಪುರಿ 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 ಪಾನಿಪುರಿ. ಅಫ್ಜಲ್ ಬಾಯ್, ಪೊಲೀಸಿಂದ ನಮಗೇನೋ ಪ್ರಾಬ್ಲಮ್ ಆಗಲಿಲ್ಲ. ನೀವು ಹೇಳಿದ ಸ್ಪಾಟ್ಗೆ 5 ನಿಮಿಷದಲ್ಲಿ ರೀಚ್ ಆಗ್ತೀನಿ. ಸರಿ, ಹುಷಾರಾಗಿ ಕೆಲಸ ಮುಗಿಸಿ. ಹಾಂ, ಟೀಕ್ ಇದೆ. ಪಾನಿಪುರಿ 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 ಪಾನಿಪುರಿ. ಅಫ್ಜಲ್ ಬಾಯ್, ನೀವು ಹೇಳಿ ಸ್ಪಾಟ್ಗೆ ರೀಚ್ ಆಗಿದ್ದೀವಿ. ಸರಿ, 1 ನಿಮಿಷ ವೇಟ್ ಮಾಡಿ. ठीक है भाई. ಪಾನಿಪುರಿ 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 ಪಾನಿಪುರಿ. ನಮ್ಮ ಹುಡುಗರು ಸ್ಪಾಟ್ಗೆ ರೀಚ್ ಆಗಿದ್ದಾರೆ. ಬ್ಲಾಸ್ಟ್ ಮಾಡಕ್ಕೆ. ಓಕೆ.
ಪಾನಿಪುರಿ ಅಫ್ಜಲ್ ಭಾಯ್ ಪ್ಲಾನ್ ಸಕ್ಸಸ್. ಹಾಸನದಲ್ಲಿ ಉಳ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅಲ್ಲಿಂದ ಫ್ರೆಶ್ ಆಗ್ತಿದ್ದಾಗೆ ಡೈರೆಕ್ಟ್ ಆಗಿ ಮಂಗಳೂರು. ಓಕೆ ಬೈ. ಅಲ್ಲಿನ ಹುಡುಗರು ಎಲ್ಲ ನೋಡ್ಕೋತಾರೆ. ಓಕೆ ಅಪ್ಪು, ಅಫ್ಜಲ್ ಭಾಯ್ ಹಾಸನಲ್ಲಿ ಇರೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಾವಿವಾಗಿರೋ ಪರಿಸ್ಥಿತಿ ಹೋದ್ರೆ ಸಿಗಾಕೊಂಡ್ಬಿಡ್ತೀವಿ. ಸೊ ಹಾಸನಲ್ಲಿ ರೆಸ್ಟ್ ಮಾಡಿ ಆಮೇಲೆ ಹೊರಡೋಣ. ಏನಂತೀಯ? ಸರಿ ಮಗ, ಅಫ್ಜಲ್ ಭಾಯ್ ಹೇಳ್ದಂಗೆ ಮಾಡೋಣ. ಪಾನಿಪುರಿ. ಅಫ್ಜಲ್ ಭಾಯ್, ಹೇಳು ದೋಸ್ತ್. ಈಗ ಹಾಸನ್ ಬಿಟ್ಟು ನಾವೆಲ್ಲರೂ ಮಂಗಳೂರು ಕಡೆ ಹೊಡ್ತಾ ಇದೀವಿ. ಓಕೆ ದೋಸ್ತ್, ನೀವು ಅಲ್ಲಿಗೆ ರೀಚ್ ಆಗಿ ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ಓಕೆ, ಹೇಗೋ ಒಂದು ಚೆಕ್ ಪೋಸ್ಟ್ ತಪ್ಪಿಸ್ಕೊಂಡ್ವಿ. ಮುಂದೇನು ಹಿಂಗೆ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸೊ ಮೇನ್ ರೋಡ್ನ ಅವಾಯ್ಡ್ ಮಾಡಿ ಮಡ್ ರೋಡಲ್ಲಿ ಹೋಗೋಣ. ಚಾನೆಲ್ಗೆ ಸ್ವಾಗತ. ಬೆಂಗಳೂರಿನ ಕೆಂಗೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ಸಾರ್ವಜನಿಕರು ತೀವ್ರವಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ. ಏನೂ ಆಗಲ್ಲ. ನೀರು ಕುಡಿ. ಯಾರು ನೀವು? ಏನಾಯ್ತು? ನಾವು ಮೆಡಿಕಲ್ ಸ್ಟೂಡೆಂಟ್ಸ್. ನಮ್ಮಂತ 100 ಜನ ಹುಡುಗರಿಗೆ ಕೆಲಸ ಕೊಡ್ತೀವಿ ಅಂತ ಈ ಕಾಡಿಗೆ ನಮ್ಮನ್ನು ಕರ್ಕೊಂಡು ಬಂದು ಅವ್ರ ಕೆಲಸಕ್ಕೆ ನಮ್ಮನ್ನು ಬಳಸ್ಕೊತಿದ್ದಾರೆ. ಈ ಕಾಡಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಡಾಕ್ಟರ್ ಥಾಮಸ್ ಇಂಡಿಯಾದಲ್ಲಿ ಇವರು ಬಹುದೊಡ್ಡ ಸೈಂಟಿಸ್ಟ್. ಇವರು ಮನುಷ್ಯರ ಬಾಡಿನ ಇಟ್ಕೊಂಡು ಒಂದು ಫಾರ್ಮುಲಾ ಕಂಡುಹಿಡಬೇಕು ಅಂತ ಗೌರ್ಮೆಂಟ್ಗೆ ಅಪ್ಲೈ ಮಾಡ್ತಾರೆ. ಆ ಫಾರ್ಮುಲಾ ಏನಂದ್ರೆ, ಒಬ್ಬ ಮನುಷ್ಯನಿಗೆ 50 ಜನರ ಶಕ್ತಿ ಮತ್ತು ಬುದ್ಧಿವಂತಿಕೆ ಬರುವಂಥದ್ದಾಗಿರುತ್ತೆ. ಈ ಫಾರ್ಮುಲಾನ ಎಕ್ಸ್ಪೆರಿಮೆಂಟ್ ಮಾಡಬೇಕಂದ್ರೆ ಎಷ್ಟೋ ಜನರ ಜೀವ ಬಲಿಯಾಗುತ್ತೆ ಅಂತ ಆ ಫಾರ್ಮುಲಾಗೆ ಗೌರ್ಮೆಂಟ್ ಗ್ರೀನ್ ಸಿಗ್ನಲ್ ಕೊಡದೆ ರಿಜೆಕ್ಟ್ ಮಾಡುತ್ತೆ. ಆಗ ಡಾಕ್ಟರ್ ಥಾಮಸ್ ಕೆಲಸಕ್ಕೆ ರಿಸೈನ್ ಮಾಡ್ತಾರೆ. ಅದಾದ್ಮೇಲೆ ಎಲ್ಲೋದ್ರೂ ಏನಾದ್ರೂ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಡಾಕ್ಟರ್ ಥಾಮಸ್ ಈ ಕಾಡಲ್ಲಿ ತನ್ನ ಎಕ್ಸ್ಪೆರಿಮೆಂಟ್ನ ಮುಂದುವರಿಸಿ ಅದೆಷ್ಟೋ ಅಮಾಯಕ ಜನರ ಪ್ರಾಣನ ಬಲಿ ತಗೋತಿದ್ದಾರೆ. ಡಾಕ್ಟರ್ ಥಾಮಸ್ಗೆ ಹಲವು ಮೆಡಿಕಲ್ ಸಂಸ್ಥೆಗಳು ಸಹಾಯ ಮಾಡ್ತಿವೆ. ಯಾಕೆಂದ್ರೆ ಡಾಕ್ಟರ್ ಥಾಮಸ್ರಿಂದ ಫಾರ್ಮುಲಾ ತಗೊಂಡು ಜನರ ಮೇಲೆ ಆ ಫಾರ್ಮುಲಾನ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಆ ಫಾರ್ಮುಲಾದಿಂದ ಬಂದ ಕಾಯಿಲೆನ ಗುಣಪಡಿಸೋದಿಕ್ಕೆ ಲಕ್ಷಾಂತರ ರೋಗಿಗಳಿಗೆ ಇವ್ರದೇ ಸಂಸ್ಥೆಯಿಂದ ಮೆಡಿಸಿನ್ ಕೊಟ್ಟು ವಾಸಿ ಮಾಡೋ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಿದ್ದಾರೆ. ಇದರಿಂದ ಥಾಮಸ್ರಿಗೆ ಹಣನೂ ಸಿಗುತ್ತೆ. ಅವ್ರ ಎಕ್ಸ್ಪೆರಿಮೆಂಟ್ಗೆ ಬೇಕಾದ ಎಲ್ಲ ಸಹಾಯನೂ ಆ ಸಂಸ್ಥೆಗಳಿಂದ ಸಿಗುತ್ತೆ. ಇದರಿಂದ ಎಷ್ಟೋ ಅಮಾಯಕ ಜನ ಬಲಿಯಾಗ್ತಿದ್ದಾರೆ. ಡಾಕ್ಟರ್ ಥಾಮಸ್ರಿಗೆ ಜೀವಂತ ಬಾಡಿ ಸಪ್ಲೈ ಮಾಡೋ ಒಂದು ದೊಡ್ಡ ಗ್ಯಾಂಗೇ ಇದೆ. ಅವರು ಡ್ರಗ್ ಮತ್ತು ಗಾಂಜಾ ಅಡಿಟ್ಗಳು. ಆ ಡ್ರಗ್ ಅಡಿಟ್ಗಳು ಕಾಡಲ್ಲಿ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಅಲ್ಲಿ ಬರೋ ಅಮಾಯಕ ಜನರನ್ನ ಯಾಮಾರಿಸಿ ಡಾಕ್ಟರ್ ಥಾಮಸ್ ಎಕ್ಸ್ಪೆರಿಮೆಂಟ್ಗೆ ಸಹಾಯ ಮಾಡ್ತಿದ್ದಾರೆ. ಒಂದಿನ ಡಾಕ್ಟರ್ ಥಾಮಸ್ರಿಗೆ ತನ್ನ ಫಾರ್ಮುಲಾ ಸಕ್ಸಸ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂದೇ ಬಿಡುತ್ತೆ. ಆದರೆ ಆ ಕ್ಷಣದಲ್ಲಿ ಯಾವುದೇ ಬಾಡಿಗಳಿರಲ್ಲ. ನನ್ನ ಫಾರ್ಮುಲಾ ಸಕ್ಸಸ್ ಆಗುತ್ತೆ,
ನನಗೆ ಇಮಿಡಿಯೇಟ್ ಆಗಿ ಬಾಡಿ ಬೇಕು. ನನ್ನ 30 ವರ್ಷಗಳ ಕನಸು ಇವತ್ತು ಈಡೇರುತ್ತೆ. ನನಗೆ ಯಾವ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಇಲ್ಲಿರೋ ಮೆಡಿಕಲ್ ಸ್ಟೂಡೆಂಟ್ಸ್ ಬಾಡಿ ಆದ್ರೂ ಓಕೆ, ಗೊತ್ತಾಯ್ತಾ? ಐ ವಾಂಟ್ ಇಮಿಡಿಯೇಟ್ ಬಾಡಿ. ನೀವೇನ್ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ನನಗೆ ಬಾಡಿ ಬೇಕು. ಅವ್ರು ಮಾತಾಡ್ತಿರೋದನ್ನ ನನ್ನ ಫ್ರೆಂಡ್ ಕೇಳಿಸ್ಕೊಂಡು ನಮಗ್ ಬಂದು ಹೇಳ್ದ. ನಮ್ಮನ್ನು ನಾವು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಎಸ್ಕೇಪ್ ಆದ್ವಿ. ಈ ಕಾಡಿಂದ ಒಂದು ಕ್ಲೂನು ಹೊರಗಡೆ ಹೋಗೋದಿಕ್ಕೆ ಅವ್ರು ಬಿಡಲ್ಲ. ಅವ್ರು ನಮ್ಮನ್ನು ಸಾಯಿಸ್ಬಿಡ್ತಾರೆ ಸರ್. ದಯವಿಟ್ಟು ನಮ್ಮನ್ನು ಕಾಪಾಡಿ ಪ್ಲೀಸ್ ಸರ್, ಪ್ಲೀಸ್ ನಮ್ಮನ್ನು ಕಾಪಾಡಿ. ನಮ್ಮ ಜೊತೆಲಿ ಬಂದಿದ್ದವ್ರನ್ನ ನಮ್ಮ ಕಣ್ಣೆದುರಿಗೆ ವಿಕೃತವಾಗಿ ಸಾಯಿಸ್ಬಿಟ್ರು. ಪ್ಲೀಸ್ ಪ್ಲೀಸ್ ನಮ್ಮನ್ನು ಕಾಪಾಡಿ. ಬನ್ನಿ ಬನ್ನಿ. ಎಷ್ಟೊತ್ತು ಅಂತ ಕಾಯೋದು ಚಿನ್ನ? ಬರೀ ನನ್ಗೋಸ್ಕರ ಕಾಯೋದೇ ಆಗೋಯ್ತಾ? ಬೇರೆ ಕೆಲ್ಸನೇ ಇಲ್ವಾ ನಿಂಗೆ? ಎಲ್ಲೋ ರೋಡಲ್ಲಿ ಪಾನಿಪುರಿ ಮಾರ್ಕೊಂಡ್ ಜೀವನ ಮಾಡುವಂತ ನಿನ್ನಂತ ಹುಡುಗನ ಅವಶ್ಯಕತೆ ನನಗೀಗಿಲ್ಲ. ಯಾಕೆ ಈ ತರ ಮಾತಾಡ್ತಿದ್ಯಾ? ಈಗ ನನ್ ಲೆವೆಲ್ಲೇ ಬೇರೆ. ನನ್ನನ್ನ ಕಾಫಿ ಡೇ ಕರ್ಕೊಂಡು ಹೋಗಿ ಪಿಜ್ಜಾ ಬರ್ಗರ್ ತಿನ್ಸು ಅಂತ ಹುಡುಗ ನನಗೆ ಸಿಕ್ಕಿದಾನೆ. ಈಗ ನೀ ನನಗೆ ಬೇಕಾಗಿಲ್ಲ, ಅರ್ಥ ಆಯ್ತಾ? ಕೇಳು. ಗೆಟ್ ಲಾಸ್ಟ್ ಪುವರ್ ಗಾಯ್. ನನ್ನ ಹುಡುಗಿ ಹೆಸರು ಮಾಧುರಿ. 5 ವರ್ಷ ಸಿಕ್ಕಾಪಟ್ಟೆ ಲವ್ ಆಗಿತ್ರಿ. ನನ್ನ ಹುಡುಗಿ ಹೆಸರು ಮಾಧುರಿ. 5 ವರ್ಷ ಸಿಕ್ಕಾಪಟ್ಟೆ ಲವ್ ಆಗಿತ್ರಿ. ಒಮ್ಗಿಲೆ ನನ್ನ ಬಿಟ್ಟು ಹೋಗೆ ಬಿಟ್ಲಲ್ರಿ. ಒಮ್ಮಂಗಿಲೆ ನನ್ನ ಬಿಟ್ಟು ಹೋಗೆ ಬಿಟ್ಲಲ್ರಿ. ನಾಜುಕಾಗಿ ಹೇಳಿದಳು ಐ ಆಮ್ ಸಾರಿ. ಡೋಂಟ್ ವರಿ, don't worry, don't worry, be happy, eat pani puri. Don't worry, be happy, eat pani puri. करके कोट्रु गणपन्न बोलिलिल्वा. डोंट वरी बी हैप्पी ईट पानी पूरी. हरके होत्रू कुरी मरी कुइलिल्वा. डोंट वरी बी हैप्पी ईट पानी पूरी. ಊರಿಗೊಂದು ದಾರಿ, ದಾರಿಗೊಂದು ಬಾರು. ಮಿಸ್ ಆಗಿ ಒಳಗೋದ್ರು ಮಿನಿಮಮ್ 3 ಬೀರು. ಬಾರು ಬೀರು ಮಂತ್ರ ಇನ್ನು ಸಾಕು ಮಾಡಿರಿ. ಅಯ್ಯೋ ಬೋರ್ ಆಗೈತಿ. ಡೋಂಟ್ ವರಿ, don't worry, don't worry, be happy, eat pani puri. Don't worry, be happy, eat pani puri. Nini sada gaga sada, nini sada gaga sada, nini sada nini sada nini pada ma ga ma pa. Ga ma nini nini ga ma pa sa 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 ga ma pa nini nini ga ma pa sa 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 nini sa ga ga ma ma sa sa ga ga nini da ga nini da sa. Na 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 na.
ಫೋನಲ್ಲಿ ಆನ್ಲೈನ್ ಇದ್ರು ರಿಪ್ಲೈ ಬರ್ಲಿಲ್ವಾ ಡೋಂಟ್ ವರಿ ಬಿ ಹ್ಯಾಪಿ ಈಟ್ ಪಾನಿಪುರಿ ವಾರಕ್ಕೊಮ್ಮೆ ಶಾಪಿಂಗ್ ಆದ್ರೂ ಬುಟ್ಟಿಗ್ ಬೀಳಿಲ್ವಾ ಡೋಂಟ್ ವರಿ ಬಿ ಹ್ಯಾಪಿ ಈಟ್ ಪಾನಿಪುರಿ ಸ್ಟ್ರೀಟಿಗೊಂದು ಹಾಟಿಗೊಂದು ಬೀಟು ಹಾರ್ಟ್ ಬೀಟು ಎಡವಟ್ಟಾದ್ರೆ ಪಕ್ಕ ಲವ್ ಅಟ್ಯಾಕು ಲವ್ವು ಡವ್ವು ಮಂತ್ರ ಇನ್ನೂ ಸಾಕು ಮಾಡಿರಿ ಅಯ್ಯೋ ಸಾಕಾಗೈತೆ ಡೋಂಟ್ ವರಿ Don't worry, be happy, eat pani puri. Don't worry, be happy, eat pani puri. Don't worry, be happy, eat pani puri. ಸರ್, ಅದು ಫ್ಯಾಮಿಲಿ ಜೊತೆ ಲೀವಲ್ಲಿ ಇದ್ದೀನಿ. ಎಸ್ ಸರ್. ಓಕೆ ಸರ್. AC ಚೇಂಬರಿಂದ ಕ್ಲೀನಾಗಿ ಒಳಗಡೆ ಬಂದಿದ್ದಾರೆ. ಅಂದರೆ ಇದಕ್ಕೆ ಮುಂಚೆ ಅವರು ಬ್ಯಾಂಕನ್ನು ಅಬ್ಸರ್ವ್ ಮಾಡಿರ್ತಾರೆ. ಆದರ್ಶ್ ಸರ್, ಬ್ಯಾಂಕ್ ಮ್ಯಾನೇಜರ್ನ ಕರ್ಕೊಂಡು ಒಳಗೆ ಬಾ. ಸರಿ. ಆದರ್ಶ್ ಸರ್, ಕ್ಯಾಮ್ರಾ ಫುಟೇಜ್ನ ಚೆಕ್ ಮಾಡು. ಓಕೆ ಸರ್. ಅಷ್ಟೇ ನಡೆದಿದ್ದು. ಹೇಳಿ ಸರ್, ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ. ಅವತ್ತೊಂದು ದಿನ ಕ್ಲಬ್ಬಿಂದ ಹೊರಗೆ ಬಂದು ನಾನು ಕಾರ್ ಹತ್ತು ಕೂತ್ಕೊಂಡೆ. ಅಷ್ಟರಲ್ಲಿ ಹಿಂದಿಂದ ಯಾರೋ ನನ್ನನ್ನು ಗನ್ನಿಂದ ಟಾರ್ಗೆಟ್ ಮಾಡಿದ್ರು. ತಿರುಗಿ ನೋಡೋಕ್ಕೂ ಬಿಡಲಿಲ್ಲ. ಹಾಗಾಗಿ ಅವ್ರು ಯಾರು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಅವತ್ತೇ ನನ್ನ ಮಗಳು ಮತ್ತು ಮೊಮ್ಮಗಳನ್ನ ಟ್ರ್ಯಾಪ್ ಮಾಡಿದ್ರು. ಅವ್ರ ಜೀವಕ್ಕೇನು ಅಪಾಯ ಮಾಡಬೇಡಿ ಅಂತ ಅವನನ್ನು ರಿಕ್ವೆಸ್ಟ್ ಮಾಡಿಕೊಂಡೆ. ಅದಕ್ಕೆ ಅವನು ನೀವು ಕೀ ಕೋಡು ಮತ್ತು ಸೈರನ್ ಆಫ್ ಮಾಡೋದ್ರ ಬಗ್ಗೆ ಡೀಟೇಲ್ ಹೇಳಿದ್ರೆ ಬಿಡ್ತೀನಿ ಇಂದ. ಅದಕ್ಕೆ ನಾನು ಕೀ ಕೋಡು ಸೈರನ್ ಸೌಂಡ್ ಬಗ್ಗೆ ಪೂರ್ತಿ ಡೀಟೇಲಾಗಿ ಹೇಳಿಬಿಟ್ಟೆ. ಆದರೆ ಅದಕ್ಕೂ ಮುಂಚೆ ಅವನು ಕ್ಯಾಮ್ರಾ ಇರೋ ಪೆನ್ನಲ್ಲಿ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಹಾಗೆ ಸೈರನ್ ಸಿಸ್ಟಮ್ ನಿಲ್ಲಿಸೋದು ನಂಗೆ ಮಾತ್ರ ಗೊತ್ತಿತ್ತು, ಅದನ್ನು ಮಾತ್ರ ಹೇಳಿಲ್ಲ. ಆದರೆ ಅವ್ರಿಗೆ ಹೇಗೆ ಗೊತ್ತಾಯ್ತು ಅದೇ ನನಗೂ ಹೊಳಿತಾ ಇಲ್ಲ. ಆ ಪೆನ್ ಕ್ಯಾಮ್ರಾ ಅಂತ ಹೇಳಿದ್ರಲ್ಲ, ಅದನ್ನ ಯಾರಿಗಾದ್ರೂ ಬರೆಯೋದಕ್ಕೆ ಅಂತ ಕೊಟ್ಟಿದ್ದು ಅಥವಾ ಅದು ಎಕ್ಸ್ಚೇಂಜ್ ಆಗಿದ್ದು ಏನಾದರೂ ನೆನಪಿದೆಯಾ? ಹಾ, ನೆನಪಾಯ್ತು. ಅವತ್ತು ನನ್ನ ಮೊಮ್ಮಗಳು ಬರ್ತ್ಡೇ. ಅದೇ ಖುಷಿನಲ್ಲಿ ನಾನು ಬ್ಯಾಂಕಿಗೆ ಬಂದೆ. ನಾನು ಇನ್ನೇನು ಮೆಟ್ಲು ಹತ್ತಬೇಕು ಅನ್ನೋಷ್ಟರಲ್ಲಿ ಒಂದು ಹುಡುಗಿ ನನ್ನನ್ನು ಪೆನ್ ಕೇಳಿದ್ಲು. ಅಷ್ಟರಲ್ಲಿ ಯಾರೋ ಒಬ್ಬ ಬಂದು ನನಗೆ ಡ್ಯಾಶ್ ಹೊಡ್ದ. ಓಕೆ, ಅದು ಯಾವ ದಿನ ಅಂತ ಏನಾದರೂ ನೆನಪಿದೆಯಾ? 6th. ಸರ್, ನಿನ್ನೆ ನೈಟ್ದು 6ನೇ ತಾರೀಕ್ದು ಫುಟೇಜ್ ಡೆಲೀಟ್ ಆಗಿದೆ. ಗುಡ್, ವೆರಿ ಬ್ರಿಲಿಯಂಟ್. ಇನ್ನೊಂದು ಸ್ವಲ್ಪ ದೂರ.
ನಿನ್ನೆ ನಡೆದ ಬಾಂಬ್ ಬ್ಲಾಸ್ಟ್ ಅಲ್ಲಿ 3 ಜನ ಸತ್ತೋಗಿದ್ರಲ್ಲ, ಅವು ಆಲ್ರೆಡಿ ಸತ್ತೋಗಿರೋ ಬಾಡಿಗಳು ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಾಗಿದೆ ಸರ್. ಓಕೆ ಅಭಿಷೇಕ್, ನಾನು ಕ್ಯಾರಿ ಮಾಡ್ತೀನಿ. ಓಕೆ. 3:45ಕ್ಕೆ ಬಾಂಬ್ ಬ್ಲಾಸ್ಟ್, 3 ರಿಂದ 4 ಗಂಟೆ ಒಳಗಡೆ ಬ್ಯಾಂಕ್ ರಾಬ್ರಿ, 2 ಹತ್ತಿರದಲ್ಲೇ ನಡೆದಿದೆ. ಬ್ಯಾಂಕ್ ರಾಬ್ರಿಗೂ ಬಾಂಬ್ ಬ್ಲಾಸ್ಟ್ಗೂ ಸಂಬಂಧ ಇರೋ ತರ ಇದೆಯಲ್ಲ, ಏನಿರ್ಬೋದು? ಸೈರನ್ ಸೌಂಡ್ನ ಅವಾಯ್ಡ್ ಮಾಡಬೇಕು ಅಂತ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ. ಬ್ರಿಲಿಯಂಟ್. ಆದರ್ಶ್ ಸರ್, ಬ್ಯಾಂಕ್ ರಾಬ್ರಿಗೂ ಬಾಂಬ್ ಬ್ಲಾಸ್ಟ್ಗೂ ಸಂಬಂಧ ಇದೆ. ಇದರಲ್ಲಿ ಯಾವುದೇ ಟೆರರಿಸ್ಟ್ ಕೈವಾಡ ಇಲ್ಲ. ಇದನ್ನ ಕಮಿಷನರಿಗೆ ತಿಳಿಸ್ಬಿಡು. ಓಕೆ ಸರ್. ಪೂರ್ವಿ, ಗಟ್ಟಿಯಾಗಿಟ್ಕೋ ಪೂರ್ವಿ, ಗಟ್ಟಿಯಾಗಿಟ್ಕೋ. ಗಟ್ಟಿಯಾಗಿಟ್ಕೋ ಪೂರ್ವಿ. ಪ್ಲೀಸ್ ವಿಕ್ಕಿ, ಪ್ಲೀಸ್. ವಿಕ್ಕಿ, ಪ್ಲೀಸ್ ಹೆಲ್ಪ್. ಸರ್, ನಿನ್ನೆ ನೈಟ್ ಡ್ಯೂಟಿಲಿ ನಮ್ಮ PC ಲೆಕ್ಚರ್ಗೆ ಸೈನ್ ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಎದುರುಗಡೆ ಲವರ್ಸ್ಗಳು ಕಾರಲ್ಲಿ ಕೂತ್ಕೊಂಡಿದ್ರಂತೆ. ಅವ್ರಿಗೂ ಈ ಬ್ಯಾಂಕ್ ರಾಬ್ರಿಗೂ ಲವರ್ಸ್ ಆಗಿದ್ರೆ ರಾತ್ರಿ ಬೇರೆನೇ ಕೆಲಸ ಮಾಡ್ತಾರೆ. ಇಷ್ಟೊಂದು ಬೂಮರ್ನ ಅಗ್ದು ಉಗ್ದಿದ್ದಾರೆ ಅಂದ್ರೆ ಟೆನ್ಷನ್ನ ಅವಾಯ್ಡ್ ಮಾಡ್ಕೋಬೇಕು ಅಂತಾನೆ ಮಾಡಿರೋರು. ಈ ಗಾಡಿಲಿರೋರ್ಗೂ ಬ್ಯಾಂಕ್ ರಾಬ್ರಿ ಮಾಡಿರೋರ್ಗೂ ಸಂಬಂಧ ಇದೆ. ಆದರ್ಶ್, ಇಲ್ಲಿ ಹತ್ತಿರದಲ್ಲಿ ಟೀ ಶಾಪ್, ಬೇಕರಿ ಏನಾದರೂ ಇದೆಯಾ?
ಅಂಗಡಿಲಿ ಚೂಯಿಂಗ್ ಗಮ್ಸ್ ಇದೆಯಾ? ಹಾ ಇದೆ ಸರ್. ಯಾವ ತರ ಇದೆ? ಎಲ್ಲ ತರ ಇದೆ ಸರ್. ಯಾರಾದ್ರೂ ಬಂದ್ರೆ ಎಷ್ಟು ತಗೋತಾರೆ? 1-2 ತಗೊಂತಾರೆ ಸರ್. ಓ, ಈ ನಡುವೆ ಯಾರಾದ್ರೂ ತುಂಬಾ ಜಾಸ್ತಿ ತಗೊಂಡೋಗಿದ್ದು ನೆನಪಿದ್ಯಾ? ಹಾ ಸರ್, ನಿನ್ನೆ ಯಾರೋ ತಗೊಂಡೋದ್ರು. ಆ ಸಿಗ್ನಲ್ ಇರೋ ಕ್ಯಾಮ್ರಾದು ಆದಷ್ಟು ಬೇಗ ಫುಟೇಜ್ ಬೇಕು. ಓಕೆ ಸರ್. ಹೇಳಿ. ನನಗೆ ಡೌಟ್ ಬಂದಿರೋ ಫುಟೇಜಸ್ನ ಮೇಲ್ ಮಾಡಿಸಿದ್ದೀನಿ. ಓಕೆ, ನೋಡ್ತೀನಿ. ಶಿಟ್, ಫೇಸೇ ಕಾಣ್ತಾ ಇಲ್ಲ. ಸ್ವಲ್ಪದ್ರಲ್ಲಿ ಮಿಸ್ ಆಯ್ತು. ಆದರ್ಶ್ ಸರ್, ನಾನು ನಿನ್ಗೀಗ ಒಂದು ಕ್ಲಿಪ್ಪಿಂಗ್ ಕಳಿಸ್ತೀನಿ. ಓಕೆ. ಹಿಟ್ ಲಿಸ್ಟ್ ಅಲ್ಲಿ ಕ್ರಿಮಿನಲ್ಸ್ ಎಷ್ಟು ಜನ ಇದ್ದಾರೋ ಅವರಿಗೆ ಆ ಫೋಟೋನ ಮ್ಯಾಚ್ ಮಾಡಿ ನೋಡಿ. ಯಾರಿಗೆ ಆ ಫೋಟೋ ಮ್ಯಾಚ್ ಆಗುತ್ತೋ ಅವನ ಬಯೋಡಾಟಾ ಕಳಿಸಿ. ಓಕೆ ಸರ್. ಓಕೆ, ಫಾಸ್ಟ್. ಈ ಲೋವರ್ ಫೇಸ್ನ ಫೋಟೋಸ್ಗಳಿಗೆ ಮ್ಯಾಚ್ ಮಾಡಿ. ಸರಿ ಸರ್. ಹೇಳಿ ಸರ್. ಇವನ ಹೆಸರು ಫಯಾಜ್ ಅಂತ, ಹಿಟ್ ಲಿಸ್ಟ್ ಅಲ್ಲಿ ಇದ್ದಾನೆ. ಇವನಿರೋದು ಗೋರಿಪಾಳ್ಯ. ಫಯಾಜ್, ಗೋರಿಪಾಳ್ಯ.
ಸೋನು ಸೋನು ಅವ್ರು ನಮ್ಮನ್ನ ಸಾಯಿಸ್ಬಿಡ್ತಾರೆ ವಿಕ್ಕಿ. ನಂಗೆ ತುಂಬಾ ಭಯ ಆಗ್ತಿದೆ ವಿಕ್ಕಿ. ನೀನೇನು ಭಯ ಬೀಳ್ಬೇಡ, ಎದುರ್ಕೋಬೇಡ, ನಾನಿದ್ದೀನಿ, ಪ್ಲೀಸ್. ಅಪ್ಪೋ छोड़ सर नानी मड़िला अल्लाह को कसम नानी मड़िला बोल फयाज कहाँ है? फयाज भाई देखा नहीं साहब देखा नहीं देखा नहीं देखा नहीं ना फयाज के नोड़ी सुमार 5 ದಿವಸಕ್ಕೆ ಆಗ್ಬಿಟ್ಟೆ ಸಾಬ್ ಹೇಳಿಲ್ಲ ಅಂದ್ರೆ ಇಲ್ಲೇ ಸುಟ್ಟು ಹಾಕ್ಬಿಡ್ತೀನಿ. नहीं साहब ನನಗೆ ಗೊತ್ತಿಲ್ಲ ಸಾಬ್. ಫಯಾಜ್ಗೆ ಮೊಬೈಲ್ ನ ಸಿಮ್ ನ ಯಾರು ಸಪ್ಲೈ ಮಾಡ್ತಾರೆ? ನನಗೆ ಗೊತ್ತಿಲ್ಲ ಸಾಬ್. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಸೈಯದ್ ಕರ್ನಾಟಕ ಮೊಬೈಲ್ ಅಂಗಡಿಯಿಂದ ಮಾಡ್ಕೊಡ್ತಿದ್ದಾನೆ ಸಾಬ್. ಯಾರವನು? ಎಲ್ಲಿರ್ತಾನೆ? ಗೊತ್ತಿಲ್ಲ ಸಾಬ್. ಗೊತ್ತಿದೆ. ನಮ್ದು ಗೌರಿಪಾಳ್ಯ ಮಸೀದಿ ಇದೆಯಲ್ಲ, भाई सलाम अलैकुम। वालेकुम सलाम भाई। मैं रिजवान कर लेक मुझे एक सिम कार्ड मोबाइल होना सो। ये मोबाइल दिखा रहा है? ठीक है भैया। ऐसा एक सिम कार्ड भी होना सो। यावदारू डॉक्यूमेंट दिया भाई? नहीं भाई डॉक्यूमेंट्स नहीं, मुझे फयाज भाई भेजा सो। फयाज भाई भेजा क्या? दे तो यार भैया ನೀವು ಪೊಲೀಸ್ ಈ ವಾರ ಫಯಾಜ್ಗೆ ಯಾವ ನಂಬರ್ ಕೊಟ್ಟಿದ್ದೀಯಾ? ಹಲೋ, ಹಾ ನಾನು ಕೆಲವೊಂದು ನಂಬರ್ ಕೊಡ್ತೀನಿ, ಇಮಿಡಿಯೇಟ್ ಟ್ರ್ಯಾಪ್ ಮಾಡಿ. 9071 2737 79.
ಈ ನಂಬರ್ಗಳು ಹಾಸನದವರೆಗೂ ಆನ್ ಅಲ್ಲಿ ಇತ್ತು, ಅದಾದ್ಮೇಲೆ ಆಫ್ ಆಗಿದೆ ಸರ್. ಒನ್ ನಂಬರಿಗೆ ನಮಗೆ ಟ್ರೇಸ್ ಆಗ್ತಾ ಇದೆ ಸರ್. ನೀವು ಕೊಟ್ಟಿರೋ ನಂಬರ್ ಅಲ್ಲಿ ಇವಾಗ ಒಂದು ನಂಬರ್ ಆನ್ ಆಗಿದೆ ಸರ್. ಆ ನಂಬರ್ ನನಗೆ ಕನೆಕ್ಟ್ ಮಾಡಿ. ಎಸ್ ಸರ್, ಇಮಿಡಿಯೇಟ್ ಕನೆಕ್ಟ್ ಮಾಡ್ತೀನಿ. ಹಲೋ ಸರ್. ಹಲೋ ನನ್ನ ಫ್ರೆಂಡ್ಸ್. ಹಾ ಹೇಳಿ. ನನ್ನ ಫ್ರೆಂಡ್ಸ್ ತುಂಬಾ ಪ್ರಾಬ್ಲಮ್ ಇದ್ದಾರೆ. ದಯವಿಟ್ಟು ಅವ್ರನ್ನ ಕಾಪಾಡಿ ಸರ್. ಡೋಂಟ್ ವರಿ, ನಾನು ಬರ್ತಾ ಇದ್ದೀನಿ.
ನನ್ಗೇನಾದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಫ್ರೆಂಡ್ಸ್ಗೆ ಏನಾಗಬಾರ್ದು. ಇವನಂತೂ ಬದುಕಕ್ಕೆ ಬಿಡಬಾರ್ದು. ನನ್ನ ಕ್ಷಮಿಸ್ಬಿಡು ಮಗ, ನನ್ನ ಸ್ವಾರ್ಥಕ್ಕೋಸ್ಕರ ನಿಮ್ನೆಲ್ಲ ಈ ಪರಿಸ್ಥಿತಿ ತಂದ್ಬಿಟ್ಟೆ. ಆ ದೇವರು ನನಗೆ ತಕ್ಕ ಶಿಕ್ಷೆ ಕೊಟ್ಟ. ನೀವೆಲ್ಲ ಚೆನ್ನಾಗಿರಿ ಮಗ. ಮಿಸ್ಟರ್ ಆದರ್ಶ್, ಇಮಿಡಿಯೇಟ್ ಪೊಲೀಸ್ ಬಾಸ್ನ ನಾನಿರೋ ಜಾಗಕ್ಕೆ ಕಳಿಸಿ. ಸರ್, ಬ್ಯಾಂಕ್ ರಾಬರಿ ಆದ ಹಣ ಸೇಫ್. ಹಾಗೆ ಇದಕ್ಕೆಲ್ಲ ಕಾರಣ ಡಾಕ್ಟರ್ ಥಾಮಸ್. 6 ಜನ ಪಿಕ್ನಿಕ್ಗೆ ಅಂತ ಬಂದಿದ್ರು. ಅವರಲ್ಲಿ 3 ಜನ ಹುಡುಗಿರು, 3 ಜನ ಹುಡುಗರು ಸರ್. ಅದರಲ್ಲಿ 3 ಜನ ಸತ್ತು ಹೋಗಿದ್ದಾರೆ. ಇನ್ನು 3 ಜನನ ನಾನು ಕರ್ಕೊಂಡ್ಬರ್ತಾ ಇದ್ದೀನಿ. ನಾನು ನಿಮ್ಗೆ ಪನಿಷ್ಮೆಂಟ್ ಕೊಡ್ತಾ ಇಲ್ಲ. ಆಶ್ಚರ್ಯ ಆಗ್ತಿದೀಯಾ? ನಿಮ್ ಫ್ರೆಂಡ್ಸ್ ಸಾಯುವಾಗ ಎಲ್ಲ ಹೇಳಿ ಸತ್ತು ಹೋಗಿದ್ದಾನೆ. ಅದಕ್ಕೋಸ್ಕರ ನಿಮ್ಮನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ನೀವು ಮಾಡಿರೋದು ಕಾನೂನು ವಿರುದ್ಧವಾದ ಕೆಲಸನೇ. ಮನುಷ್ಯನ ಜೀವನದಲ್ಲಿ ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆ ಇನ್ನೊಂದಿಲ್ಲ. ಇನ್ನು ಮುಂದೇನಾದ್ರೂ ಒಳ್ಳೆ ಕೆಲಸಗಳನ್ನ ಮಾಡಿ. ಹೇಳಿ ಆಕಾಶ್. ಸರ್, ಆಲ್ಮೋಸ್ಟ್ ಎಲ್ಲರನ್ನು ಅರೆಸ್ಟ್ ಮಾಡಿದೀವಿ. ಡಾಕ್ಟರ್ ಥಾಮಸ್ ಮಿಸ್ಸಿಂಗ್ ಸರ್. ಸರ್, ನಮ್ಮವ್ರು ಎಲ್ಲರನ್ನೂ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಡಾಕ್ಟರ್ ಥಾಮಸ್ ಮಾತ್ರ ಮಿಸ್ಸಿಂಗ್ ಸರ್. ಈ ಸಲ ಹುಡುಗಿ ಹೆಸರು ಮಾಧುರಿ. 5 ವರ್ಷ ಸಿಕ್ಕಾಪಟ್ಟೆ ಲವ್ ಆಗಿತ್ರಿ. ನನ್ನ ಹುಡುಗಿ ಹೆಸರು ಮಾಧುರಿ. 5 ವರ್ಷ ಸಿಕ್ಕಾಪಟ್ಟೆ ಲವ್ ಆಗಿತ್ರಿ. ಒಮ್ಗಿಲೆ ನನ್ನ ಬಿಟ್ಟು ಹೋಗೆ ಬಿಟ್ಲದ್ರಿ. ಒಮ್ಮಂಗಿಲೆ ನನ್ನ ಬಿಟ್ಟು ಹೋಗೆ ಬಿಟ್ಲದ್ರಿ. ನಾಜುಕಾಗಿ ಹೇಳಿದಳು ಐ ಆಮ್ ಸಾರಿ. Don't worry, don't worry, don't worry, be happy, eat pani puri. Don't worry, be happy, eat pani puri.
ಗರ್ಕೆ ಕೊಟ್ರು ಗಣಪಣ್ಣ ಒಲಿಲಿಲ್ವಾ ಡೋಂಟ್ ವರಿ ಬಿ ಹ್ಯಾಪಿ ಈಟ್ ಪಾನಿಪುರಿ ಹರ್ಕೆ ಹೊತ್ರು ಕುರಿ ಮರಿ ಕುಯ್ಲಿಲ್ವಾ ಡೋಂಟ್ ವರಿ ಬಿ ಹ್ಯಾಪಿ ಈಟ್ ಪಾನಿಪುರಿ ಊರಿಗೊಂದು ದಾರಿಗೊಂದು ಬಾರು ಮಿಸ್ ಆಗಿ ಒಳಗೋದ್ರು ಮಿನಿಮಮ್ 3 ಬೀರು ಬಾರು ಬೀರು ಮಂತ್ರ ಇನ್ನು ಸಾಕು ಮಾಡಿರಿ ಅಯ್ಯೋ ಬೋರಾಗೈತೆ ಡೋಂಟ್ ವರಿ ಡೋಂಟ್ ವರಿ ಡೋಂಟ್ ವರಿ ಬಿ ಹ್ಯಾಪಿ ಈಟ್ ಪಾನಿಪುರಿ ಡೋಂಟ್ ವರಿ ಬಿ ಹ್ಯಾಪಿ ಈಟ್ ಪಾನಿಪುರಿ ನಿನಿ ಸದ ಗಗ ಸದ ನಿನಿ ಸದ ಗಗ ಸದ ನಿನಿ ಸದ ನಿನಿ ಸದ ಪದ ಮಪ ಗಮ ಪ ಮನಿ ನಿನಿ ಗಮ ಪಸ ಸದ ಸದ ಗಮ ಪನಿ ನಿನಿ ಗಮ ಪಸ ಸದ ಸದ ರಿ ಸಾ ಗ ರಿ ಮ ಗ ರಿ ಸರಿ ಗ ರಿ ಗ ರಿ ನಿ ದ ಗ ರಿ ನಿ ದ ಸ ವಾಟ್ಸಪ್ ನಲ್ಲಿ ಆನ್ಲೈನ್ ಇದ್ರು ರಿಪ್ಲೈ ಬರ್ಲಿಲ್ವಾ ಡೋಂಟ್ ವರಿ ಬಿ ಹ್ಯಾಪಿ ಈಟ್ ಪಾನಿಪುರಿ ವಾರಕ್ಕೊಮ್ಮೆ ಶಾಪಿಂಗ್ ಆದ್ರೂ ಬುಟ್ಟಿಗ್ ಬೀಳಿಲ್ವಾ ಡೋಂಟ್ ವರಿ ಬಿ ಹ್ಯಾಪಿ ಈಟ್ ಪಾನಿಪುರಿ ಸ್ಟ್ರೀಟಿಗೊಂದು ಹಾಟಿಗೊಂದು ಬೀಟು ಹಾಟ್ ಬೀಟು ಎಡವಟ್ಟಾದ್ರೆ ಪಕ್ಕ ಲವ್ ಅಟ್ಯಾಕು ಲವ್ವು ಡವ್ವು ಮಂತ್ರ ಇನ್ನು ಸಾಕು ಮಾಡಿರಿ ಅಯ್ಯೋ ಸಾಕಾಗೈತೆ ಡೋಂಟ್ ವರಿ Don't worry, be happy, eat pani puri.